ಮೀನಾ, ಏನಣ್ಣ? ಇಷ್ಟು ವರ್ಷಗಳಿಂದ ನಿನ್ನ ನೋಡೋದಕ್ಕೆ ಬಂದೋದ್ ಗಂಡುಗಳಲ್ಲಿ ನಿನ್ನೆ ಬಂದಿದ್ದ ಗಂಡು ಖಂಡಿತ ಒಪ್ಪಬಹುದು ಅಂತ ನನ್ಗನ್ಸುತ್ತಮ್ಮ. ಅಣ್ಣ, ಪ್ರತಿ ವಾರ ಬಂದಾಗ್ಲೂ ಇದೇ ಮಾತು ಹೇಳ್ತಾನೆ ಇರ್ತೀಯ. ಮೊದ್ಲು ಬರ್ತಾರೆ, ಒಪ್ಕೊಂಡು ಹೋಗ್ತಾರೆ. ಆಮೇಲೆ ನನ್ನ ಅಂಗಾರಕ ದೋಷದ ನೆಪ ಮಾಡ್ಕೊಂಡು ಈ ಸಂಬಂಧ ಬೇಡವೇ ಬೇಡ ಅಂತಾರೆ. ಅದಕ್ಕೆ ನಂದೊಂದು ಮಾತು ನಡೆಸ್ಕೊಡ್ತೀಯಾ? ಏನ್ ಹೇಳಿ ಮೀನಾ? ಇನ್ ಮುಂದೆ ನನ್ ಮದುವೆ ವಿಚಾರದಲ್ಲಿ ನೀನ್ ತಲೆ ಕೆಡಿಸ್ಕೊಳ್ಬೇಡ. ಮೊದ್ಲು ನಿನ್ ಮದುವೆ ಆಗ್ಲಿ, ನಂತರ ನನ್ ಮದುವೆ ವಿಚಾರ. ಇಲ್ಲ ಮೀನಾ, ಮೊದಲು ನಿನ್ ಮದುವೆ ಆಗ್ಲಿ, ಆಮೇಲೆ ನಿಮ್ಮ ಅಣ್ಣ ಆನಂದನ್ ಮದುವೆ. ಹಾಗಾದ್ರೆ ವರ್ಮ ಕಡೆಯವ್ರನ್ನ ಒಪ್ಪಿಸ್ಬಿಟ್ಟೇನಪ್ಪ? ಒಪ್ಕೊಳ್ದೆ ಏನಯ್ಯ, ನಿನ್ನ ತಂಗಿ ಮೀನನ ಗುಣ ರೂಪ ಯಾವ ಅಂಗಾರಕ ದೋಷ ಏನ್ ಮಾಡುತ್ತೆ? ಅಂಗಾರಕ ದೋಷ ಇದೆ ಅಂತ ಗೊತ್ತಿದ್ರು ಕೂಡ ವರ ಸಂತೋಷವಾಗಿ ಒಪ್ಪಿಗೆ ಕೊಟ್ಟಿದ್ದಾನೆ. ಇನ್ನು ಮದುವೆ ದಿನ ಎಣಿಸೋದೇ ಬಾಕಿ. ನಮಸ್ಕಾರ ಆನಂದರಾಯರೇ. ನಮಸ್ಕಾರ. ನಾನು ಕೂಡ ಒಳ್ಳೆ ಶುಭ ಸಮಯದಲ್ಲೇ ಬಂದ ಹಾಗಾಯ್ತು. ತಿಮ್ಮಯ್ಯನವರೇ, ನನ್ನ ತಂಗಿ ಮೀನಿನ ಮದುವೆ ಸಮಾಚಾರ ನನ್ನ ತಲೆ ತುಂಬಾ ತುಂಬಿತ್ತು. ನನ್ನ ಆತ್ಮೀಯ ಸ್ನೇಹಿತ ಕಿಟುವಿನ ಸಹಾಯದಿಂದ ಮದುವೆ ನಿಶ್ಚಯವಾಯಿತು. ಆದ್ರೆ ಆ ಋಣನ ಯಾವ ಜನ್ಮದಲ್ಲಿ ತೀರಿಸ್ತೀನೋ ಕಾಣೆ. ದೊಡ್ಡ ಮಾತಾಡಬೇಡ ಆನಂದ್, ನೀನ್ ಮಾಡಿರೋ ಸಹಾಯದ ಋಣವನ್ನು ನಾನೇ ತೀರಿಸಬೇಕಾಗಿದೆಯಪ್ಪ. ಸತ್ಯವಾದ ಮಾತು ಹೇಳಬೇಕಿಟ್ಟು. ತಾವು ಹೇಳೋದು ಅಕ್ಷರಶಃ ನಿಜ. ನಮ್ಮ ಆನಂದರಾಯರದ್ದು ಯಾವಾಗಲೂ ಕೊಡುಗೈ. ಇವರಿಂದ ಸಹಾಯ ಪಡೆದಿದ್ದವರೇ ಇಲ್ಲ. ನನಗೂ ಕೂಡ ಆಪತ್ಕಾಲದಲ್ಲಿ ಸಹಾಯ ಮಾಡಿ ನನ್ನ ಮಾನ ಮರ್ಯಾದೆ ಎರಡನ್ನೂ ಉಳಿಸಿದ ಪುಣ್ಯಾತ್ಮರಿಗೂ. ತೆಗೆದುಕೊಳ್ಳಿ ಸ್ವಾಮಿ ತಮ್ಮ 25,000 ರೂಪಾಯಿ. ತಿಮ್ಮಯ್ಯನವರೇ, ಇದಕ್ಕೆ ಇಷ್ಟೊಂದು ಅವಸರ? ನಾನು ಅದನ್ನೇ ಹೇಳಿದೆ ಸರ್, ಆದ್ರೆ ತಮ್ಮನ್ನು ಮಗ್ತಾಕೊಂಡು ಮಾತಾಡ್ಬೇಕು ಅಂತಂದ್ರು, ಕರ್ಕೊಂಡು ಬಂದೆ. ಸ್ವಾಮಿ, ನಮ್ಮ ತಂಗಿ ಮದುವೆ ನಿರ್ವಿಘ್ನವಾಗಿ ನೆರವೇರಲಿ ಅಂತೇಳಿ ನಾನು ಸಹ ದೇವರನ್ನು ಪ್ರಾರ್ಥಿಸ್ತೇನೆ. ನಾವು ಅಪ್ಪಣೆ ಕೊಟ್ಟೆ ನಾನು ಹೋಗ್ಬಿಟ್ಟು ಬರಲಾ? ಹೋಗ್ಬನ್ನಿ ತಿಮ್ಮಯ್ಯನವರೇ. ನಮಸ್ಕಾರ. ಶಂಕರಪ್ಪನವರೇ, ಸರ್, ಈ ದಿವಸ 1ನೇ ತಾರೀಕು ಎಸ್ಟೇಟ್ ಕೆಲಸಗಾರರಿಗೆಲ್ಲ ಸಂಬಳ ಬಟವಾಡೆ ಮಾಡೋ ಹೊತ್ತಾಯ್ತು. ನೀವು ಹೋಗಿ ಬನ್ನಿ. ಕಿಟ್ಟು, ವರ್ಣನ್ ಒಪ್ಸೋ ದೊಡ್ಡ ಕೆಲಸ ಮುಗಿಸ್ದೆ. ಇಷ್ಟಕ್ಕೆ ನಿನ್ ಜವಾಬ್ದಾರಿ ಮುಗಿಲಿಲ್ಲಪ್ಪ. ನನ್ನ ತಂಗಿ ಮೀನಿನ ಮದುವೆ ಹೇಗೆ ನಡಿಬೇಕು ಅಂತಂದ್ರೆ ಇಡೀ ಮನೆಯಲ್ಲಿ ಹಿಂದೆ ಎಂದು ನಡೆದಿರಬಾರ್ದು, ಮುಂದೆ ನಡೆಯೋಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ವಿಜೃಂಭಣೆಯಿಂದ ನಡಿಬೇಕಪ್ಪ. ಆ ವಿಚಾರ ನನಗೆ ಬಿಡಯ್ಯ, ನಾನು ಬರ್ತೀನಿ. ಮೀನಾ, ನಾನು ಬರ್ತೀನಿ. ಈಗ ಹೇಳಿ ಮೀನಾ, ಮದುವೆ ಮೊದಲು ನಿಂದಾಗಬೇಕು ನಂದಾಗಬೇಕು ಅಂತ? ಹೋಗಣ್ಣ. ಮೀನಾ, ಅಮ್ಮ ಸಾಯೋವಾಗ ನಾನು ಕೊಟ್ಟ ವಚನದಂತೆ ನಿನ್ನ ಮದುವೆ ಮಾಡಿ ನೀನು ನಿನ್ನ ಗಂಡನ ಜೊತೆ ಸುಖವಾಗಿ ಬಾಳೋದನ್ನು ನೋಡಬೇಕು ಅನ್ನೋದೇ ನನ್ನ ಆಸೆ. ಬರ್ತೀನಮ್ಮ, ಬಟವಾಡೆ ಗೊತ್ತಾಯ್ತು.
ಹೀಗ್ ಬಿಸಾಕ್ತಾ ಇದೀಯಾ? ಪಾತ್ರೆಲ್ಲ ತೂತ್ ಬೀಳಲ್ವೇ? ತೂತು ಬೀಳ್ತದೆ, ತೂತು. ಈ ಶಾಂತಲಕ್ಷ್ಮಿ ಮನಸ್ಸು ಮಾಡಿದ್ರೆ ನಿನ್ ತಲೆನೇ ತೂತ್ ಮಾಡಕ್ ಬಿಡ್ತಾಳೆ. ಅಲ್ಲ ಕಣ್ರೆ, ಬೆಳಿಗ್ಗೆ ಬಂದು ನಾನ್ ಕೂಡ ಹಾಕಿದ್ರೆ ನನ್ ಕೂಡ ತೆಗೆದು ನೀವ್ ಹಿಡ್ಕೊಳ್ತಾ ಇದ್ದೀರಾ. ಯಾರೇ ಹೇಳಿದ್ರು ನಿಮ್ಗೆ? ಏನೇ ನೀವ್ ಹೇಳ್ತಾ ಇರೋದು? ಎಷ್ಟೇ ಧೈರ್ಯ ನಿಮ್ಗೆ? ತೆಗಿಯ ನೋಡೋಣ, ತೆಗಿಯ. ನೀನ್ ಮುದೇವಿ, ನಿನ್ನ ಏನ್ ಮಾಡ್ತೀನಿ ಗೊತ್ತಾ? ನಿನ್ನ ಸಿಗದು ಬಿಟ್ಟೇನು ನಿನ್ನ. ಮಾತಾಯ ನೀರಿಲ್ಲ ಹಾಕು. ಎಲ್ಲ ಹಾಕ್ಬೇಕು? ನಿಮ್ಮ ಅಪ್ಪ ತಲೆ ಮೇಲೆ ಈ ನೀರು ನನಗೆ ಕೇಳ್ಬೇಕಾಗ್ತದೆ. ಏನನ್ನೇ? ನೋಡ್ತೇನಮ್ಮ, ಶಾಂತಲಕ್ಷ್ಮಿ ಅಂತ ಹೆಸರಿಟ್ಕೊಂಡಿದ್ದಾಳೆ. ಇವ್ರು ಮಾಡೋ ಕೆಲಸ ಮನೆ ಹಾಳು ಕೆಲಸ. ಸಾಕ್ ಬಾಯ್ ಮುಚ್ಚೆ. ನಾನೇನು ಮನೆ ಹಾಳು ಕೆಲಸ ಮಾಡಿಲ್ಲ. ನಿಮ್ಮ ಹಾಗೆ ನಾನೇನು ಗಂಡು ಬೀರಿ ಅಲ್ಲ. ಅಮ್ಮ ತಾಯಿ ಕೈ ಮುಗಿತೀನಿ, ಸುಮ್ಮನೆ ಹೋಗು. ಬಾಯ್ ಮುಚ್ಚು. ನೀನೇನಾದ್ರೂ ಮಾತಾಡಿದ್ರೆ ಮೂಕೊಯ್ದು ಪಿಂಡ ಹಾಕಿಬಿಟ್ಟೇನು. ಅವಳ ಜೊತೆ ಸೇರ್ಕೊಂಡು ನೀವು ಮಾತಾಡ್ತಾ ಇದೀರಾ. ಬಜಾರ್ ಮುಂಡಾರೆ, ನಿಮ್ಮನ್ನ ಈ ಊರಿಂದ ಓಡಿಸ್ಬಿಡ್ತೀನಿ. ನನ್ನ ಹೆಸರು ಶಾಂತಮ್ಮಲ್ಲ. ನಾನು ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದವಳಲ್ಲ. ನಿಮ್ಮನ್ನ ಗತಿಗಾಣಿಸ್ಬಿಡ್ತೀನಿ ಕಡೆ, ಗತಿಗಾಣಿಸ್ಬಿಡ್ತೀನಿ. ನನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ಬಜಾರ್ ಮುಂಡಾರೆ, ನನ್ನ ಹತ್ರ ಜಗಳಕ್ಕೆ ಬರ್ತೀರಾ? ನಿಮ್ಮನ್ನ ಏನ್ ಮಾಡ್ತೀನಿ ಗೊತ್ತಾ? ಅರ್ಥ ಮುಂಡೇರ, ಅರ್ಥ ಮುಂಡೇರ. ನನ್ನ ವಿಚಾರ ಗೊತ್ತಿಲ್ಲ. ಇವ್ರ ಗ್ರಹಚಾರ ಬಿಡ್ಸ್ಬಿಡ್ತೀನಿ ಇವ್ರನ್ನ. ಏನಮ್ಮ, ಇನ್ನೂ ಬೆಳಗಾಕಿಲ್ಲ, ಅವಾಗಲೇ ಜಗಳ ಮಾಡಕ್ ಹೋಗ್ತಿಯಲ್ಲ? ನನ್ನೇನೋ ಕೇಳ್ತೀಯಾ? ಹೋಗಿ ಅವನ್ನೇ ಕೇಳು. ನ್ಯಾಯ ಧರ್ಮ ಅಂತ ಕೂತ್ಕೊಂಡ್ರೆ ಕುಡಿಯೋಕೊಂಡ್ ತೊಟ್ಟು ನೀರು ಸಿಗಲ್ಲ ಕಣ. ಕುಡಿಯೋ ನೀರಿಗೂ ಜಗಳ ಕಾಯೋದು ಬಂತಲ್ಲ. ಇನ್ನೇನು, ಓದೋಕೆ ಬರೆಯೋಕೆ ಬರದೇ ಇರೋರೆಲ್ಲ ಪದವಿಗೆ ಬಂದ್ಬಿಟ್ರೆ ಹೀಗೇನೆ. ಮುನಿಸಿಪಾಲಿಟಿ ಮುನಿಯಪ್ಪ ಮನೆ ಮನೆಗೂ ಬಂದು ಮುತ್ತಿನ ಮಾತನಾಡಿ ಹೀಗ್ ಮಾಡ್ತೀನಿ, ಹಾಗ್ ಮಾಡ್ತೀನಿ, ಬೇಕಾದಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓಡ್ ತಗೊಂಡು ಓಡ್ಬಿಟ್ಟ. ಅವನು ನನ್ನ ಕೈಗೆ ಸಿಗಲಿ. ಅಯ್ಯ, ನಾನು ಓಟ್ ಹಿಂದೆ ಕೊಡ್ತೀಯೋ, ನಲ್ಲಿ ನೀರು ಬರೋ ಹಾಗೆ ಮಾಡ್ತೀಯೋ, ಇಲ್ಲ ನಿನ್ನ ಹಳ್ಳಿಕಿತ್ತಿ ಕೈ ಕೊಟ್ಬಿಡ್ಲಿ ಅಂತ ಕೇಳಬಿಡ್ತೀನಿ. ನಿನ್ನಲ್ಲೂ ಅವನ್ನ. ಆ ದೇವ್ರಿಗೆ ಯಾವತ್ತು ನಿನಗೆ ಬುದ್ಧಿ ಕೊಡ್ತಾನೋ ನಾನ್ ಬೇರೆ ಕಾಣೆ. ಕೆಲಸನೇ ಮಾಡ್ಬಿಟ್ಟೆ ನೋಡಿ. ನಿಮ್ಮ ತಂಗಿಗೆ ಒಂದು ಒಳ್ಳೆ ಗಂಡು ನೋಡಿದ್ದೀನಿ. ಜನಪ್ನವರೇ, ಈ ಜನ್ಮದಲ್ಲಿ ನನ್ನ ತಂಗಿ ಮದುವೆ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಸಂತೋಷ. ಅಯ್ಯೋ ಅಯ್ಯೋ, ಇದೇನು ಈಗಂದು ಬಿಟ್ರಿ? ಅಲ್ಲ, ನಂಬೋದು ಬಿಡೋದು ನಮ್ಮ ಕರ್ಮ, ನಂಬಿಸೋದು ಅವನ ಧರ್ಮ ಅಲ್ಲ ರಾಯರೇ. ಬ್ರಹ್ಮಗಂಟು ಇದೆ ಅಂತ ಇರೋವಾಗ ಅದ್ರ ಮಧ್ಯೆ ನಮ್ಮ ಗಂಟು ಇದು ಅಂತ ಹಾಕೋಕಾಗುತ್ತಾ? ಬದಲಾಯಿಸಿ, ಮೊದಲು ಮನಸ್ಸು ಬದಲಾಯಿಸಿ. ಅಂತ ಗಂಡು ಯಾರಿದ್ದಾನೆ ಹೇಳಿ? ಅವನು ನನ್ನ ತಂಗಿ ಮೀನಿನ ಕೈ ಹಿಡಿದಾದ್ರೆ ನನ್ನ ಸರ್ವಸ್ವವನ್ನು ಧರಿಸ್ಬಿಡ್ತಾನೆ. ನೋಡಿ 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 ನೋಡಿ, ಈ ಮಾತೇ ನನ್ಗಾಗಲ್ಲ ರಾಯರೇ. ನೀವಿನ್ನೂ ಆ ಧರ್ಮ ಬುದ್ಧಿ ಬಿಡ್ಲಿಲ್ವಲ್ಲ ನೋಡಿ. ನೀವಾಗೆ ಕೊಡ್ತೀನಿ ಅಂತ ಏನು ಹೇಳಕ್ ಹೋಗ್ಬೇಡಿ, ಅವರಾಗೆ ಕೇಳಿದ್ರೆ ಕೊಡಿ. ಇನ್ನು 2-3 ದಿವಸದಲ್ಲಿ ಗಂಡನು ತಾಯಿನೂ ಕರ್ಕೊಂಡು ಬರ್ತೀನಿ. ನನಗೆ ಸಂಭಾವನೆ ಬೇಡಿ, ನನಗಿರೋದೆಲ್ಲ ಧರ್ಮ ಭಾವನೆ. ರಾಯರೇ, ನಿಮ್ಮ ವಿಷಯ ನನಗ್ ಗೊತ್ತಿದೆ. ಅಯ್ಯೋ, ನೀವು ಅಂದ್ರೇನು, ನಿಮ್ಮ ವಂಶ ಅಂದ್ರೇನು, ನಿಮ್ಮ ತಂದೆಯವರು ಅಂದ್ರೇನು, ಒಟ್ಟಿನಲ್ಲಿ ಈ ಸುಖ ನಿವಾಸದ ಗೌರವ ನನಗ್ ಗೊತ್ತಿಲ್ವೇ? ದಯವಿಟ್ಟು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನೋಡಿ ಆನಂದರಾಯರೇ, ಇನ್ನೊಂದು ಮುಖ್ಯವಾದ ವಿಷಯ ಈಗಲೇ ಹೇಳ್ಬಿಡ್ತೀನಿ. ಆಮೇಲೆ ದಾನಪ್ಪ ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂತ ನನ್ನ ಕೆಟ್ಟ ಹೆಸರು ಗುರಿ ಮಾಡಬೇಡಿ. ವಿಷಯ ಇದು, ಹುಡುಗನ ತಾಯಿ ವಿಧವೆ, ಅವಳು ಬಂದ್ರೆ ಅಪಶಕುನ ಆಯ್ತು ಅಂತ ಮಾತ್ರ ತಿಳಿಬೇಡಿ. ಈ ಶಾಸ್ತ್ರಗಳನ್ನೆಲ್ಲ ಮಾಡಿರೋರು ನಾವೇ ತಾನೇ ಮುಂದಾಗ್ಬೇಕಾಗಿರೋ ಕೆಲಸ ನೋಡಿ. ಸಾಕು, ಇಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು. ತೂಗುಡ್ಸೋದು ತಂದು ಹಾಕೊಟ್ಟಂಗ ಆಯ್ತು. ಬರ್ತೀನಿ, ನಮಸ್ಕಾರ. ದಾನಪ್ಪನವ್ರೆ, ಬೇಡಿ, ದೇವರು ನನಗೇನು ಅಂತ ಅನನುಕೂಲ ಮಾಡಿಲ್ಲ. ಬೇಕಾದ್ರೆ ನೋಡಿ, ಪರ್ಸು ಓಟ್ ಬೆಂಕಿ ಇಟ್ಟಿದ್ದೆ. ಸಂಕೇಶ್ವರ ಸರಸ್ವತಿಗೆ ಬರ್ತೀನಿ ಅಂತ ಹೇಳಿದ್ದೆ. ದಾನಪ್ಪನವ್ರೆ, ಅಯ್ಯೋ ಬ್ಯಾಡಿ ಇದ್ರೆ ಬ್ಯಾಡ್. ಬಸ್ ಓನರ್ ನಮ್ಮ ಹತ್ತಿರ ಸಂಬಂಧಿಕರ. ಆಸ್ತಿ ಕಣೋ ಆಸ್ತಿ. ನನ್ನ ಮಾತು ಕೇಳಿ ಶ್ರೀರಾಮಚಂದ್ರನ ಹಾಗೆ ಆ ಹುಡುಗಿ ನೀನು ಮದುವೆ ಮಾಡ್ಕೊಳ್ಳೇಬೇಕು. ದಾನಪ್ಪ, ನೀವಾದ್ರೂ ಸ್ವಲ್ಪ ಹೇಳಿ. ಕರೆಕ್ಟ್. ಅಯ್ಯ, ಈಗಿನ ಕಾಲ ಮಹಾತ್ಮೆಯ ಪ್ರಕಾರ ನೀನು ಮೊದಲು ತಾಳಿ ಕಟ್ಟಬೇಕಾದ ಕಾರು ಎಸ್ಟೇಟ್ಗೆ, ಆಮೇಲೆ ಹುಡುಗಿಗೆ. ಕಾನೂನು ಪ್ರಕಾರ ವರದಕ್ಷಿಣೆ ತಗೊಳ್ಳೋ ಆಗಿಲ್ಲ, ಏನಿದ್ರು ಒಳದಕ್ಷಿಣೆನೆ. ನೋಡು, ನೀನ್ ಆ ಹುಡುಗಿಗೆ ಮದುವೆ ಆಗುವುದಾದ್ರೆ ದೊಡ್ಡ ತ್ಯಾಗನೇ ಮಾಡ್ಬೇಕಾಗುತ್ತೆ.
ಅಂದ್ರೆ ಏನ್ ಹೇಳ್ತಾ ಇದ್ದೀರಾ? ಅದನ್ನೆಲ್ಲ ನಾನು ಈಗಲೇ ಹೇಳೋಲ್ಲ. ನಿನಗೆ ಯಾಕೆ ಆ ವಿಷಯ? ನೋಡು, ನಾನು ಹೇಳೋ ಹುಡುಗಿನ ನೀನು ನೋಡು. ನೀನು ಒಪ್ಪಿಗೆ ಆಗಲಿಲ್ಲ ಅಂದ್ರೆ ಬಿಟ್ಟು. ಏನಮ್ಮ ಎಲ್ಲ ನೀವೇ ಏರ್ಪಾಡು ಮಾಡ್ಕೊಳ್ತಾ ಇದ್ದೀರಾ? ಎಲ್ಲ ಒಗಟಾಗಿದೆ. ಆ ಒಗಟಿನಲ್ಲೇ ಇರೋದು ಸ್ವಾರಸ್ಯ ಜಿಗಿಟು. ಆ ಸಂಸಾರ ಸುಖ ಅನ್ನೋದು ಏನು ಗೊತ್ತು? ಜನ ಸುಂಡದಿಕ್ಕೆ. ನಾನಪ್ಪನವ್ರೆ, ಯಾಕಾದ್ರೂ ಮಾಡಿ ಸಂಬಂಧ ಬೆಳೆಸಿ ಬಿಡಬೇಡಿ, ನಿಮ್ಗೆ ಪುಣ್ಯ ಆಗಿರುತ್ತೆ. ಇಂಥ ಕೆಲಸಕ್ಕೆ ಕೈ ಇಟ್ಟ ಮೇಲೆ ಈ ದಾನ ತಗೊಳ್ಳಲ್ಲ, ದುರ್ದಾನ. ಧೈರ್ಯವಾಗಿ. ಅಯ್ಯೋ 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 ಅಯ್ಯೋ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಮನೇನೇ ಹೀಗಿರೋವಾಗ ಹುಡುಗಿ ಎಷ್ಟು ಚೆನ್ನಾಗಿರ್ಬೇಕು. ಸಾಕ್ಷಾತ್ ನನ್ನ ಗೋಕುಲ ಆಗಿದೆ. ಇಲ್ಲಿ ದನಾನು ಕಮ್ಮಿ, ಜನನು ಕಮ್ಮಿ. ಒಳಗ್ ಬಂದು ನೋಡು ವೈಭವನ. ಬಡವ್ರ ಮನೆ 10 ಮದುವೆ ಮಾಡೋದು ಒಂದೇ, ಇಂಥವ್ರ ಮನೆ 1 ಮದುವೆ ಮಾಡೋದು ಒಂದೇ. ಸಾಕು ನರಯ. ಮದುವೆ ಮಾಡಿಸೋ ಕಡೆ ತಿಥಿ ಮಂತ್ರ ಹೇಳ್ತೀಯ, ತಿಥಿ ಮಾಡೋ ಕಡೆ ಮದುವೆ ಮಂತ್ರ ಹೇಳ್ತೀಯ. ಇಂಥ ಗಂಡಿಗೆ ಇಂಥ ಹೆಣ್ಣು ಗಂಟಾಕೋ ಯೋಗ್ಯತೆ ಇಲ್ಲ ನಿನಗೆ. ಬನ್ನಿ, ಎಲ್ಲೆಲ್ಲಿ ಏನೇನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಗೆ. ನಿಮ್ಮ ಅಮ್ಮನಿಗೆ ಹೇಳೋದನ್ನು. ಎಷ್ಟು ದೊಡ್ಡ ಮನೆ, ಅರಮನೆ ಇದ್ದ ಹಾಗಿದೆ. ಈ ಮನೆಯಲ್ಲಿ ಮದುವೆನೂ ಮಾಡಬಹುದು, ತಿಥಿನೂ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಹೌದೌದು, 4-6 ಮದುವೆಗಳನ್ನ ಒಟ್ಟಿಗೆ ಮಾಡಿದ್ರು ತೊಂದರೆ ಇಲ್ಲ. ವಿಶಾಲವಾದ ರೂಮ್ಗಳಿವೆ, ಎಲ್ಲಾ ಶಾಸ್ತ್ರನೂ ಮುಗಿಸ್ಬೋದು. ಇಬ್ರು ಹೊಸ ಮನೆ ಕಾಗೆ ನುಗ್ಗಿದಾಗ ಆಯ್ತು. ನಮಸ್ಕಾರ ಆಂಧ್ರಕ್ಕೆ ಬರ್ಬೇಕು. ಇವ್ರೇ ಹುಡುಗನ ತಾಯಿ, ಹೆಸರು ಶಾಂತಲಕ್ಷ್ಮಮ್ಮ ಅಂತ. ಇವ್ರೇ ಮದುವೆ ಗಂಡು. ಹೋಗ್ರಿ ಆ ಕಡೆ. ಹೆಸರು ರಮೇಶ್ ಅಂತ. ಈ ಮನೆಯಲ್ಲಿ ಯಾರು ಹೆಸರಿಲ್ಲ? ಇಲ್ಲಮ್ಮ, ನನ್ನ ತಂಗಿ ಒಬ್ಬಳೇ ಇರೋದು. ಇರೋ 3 ಜನಕ್ಕೆ ಇಷ್ಟು ದೊಡ್ಡ ಮನೆ. ಅದನ್ನ ನೀವ್ಯಾಕೆ ಸರ್ವೆ ಮಾಡಕ್ ಹೋಗ್ತೀರಾ? ಅವ್ರ ಮಾತಿಗೆ ಬೇಜಾರು ಮಾಡ್ಕೋಬೇಡಿ. ಏನೇನ್ಲಿ, ಇವ್ರು ನಮ್ಮ ತಾಯಿ ಸಮಾನ. ಮನೆಗೂ ದೊಡ್ಡದು, ಹಾಗೆ ಅವ್ರ ಮನಸ್ಸು ದೊಡ್ಡದು. ಅಪ್ಪ ರಮೇಶ, ನಿನ್ನ ಅಭಿಪ್ರಾಯ ಏನು ಅನ್ನೋದನ್ನ ನಿರ್ಸಾಕ್ಷಿಕವಾಗಿ ಹೇಳ್ಬಿಡಪ್ಪ. ಅವನೇ ಕೇಳೋರು, ನಾನು ರಮೇಶ್, ನೀವು ನನ್ನ ತಂಗಿ ಕೈ ಹಿಡಿದು ಈ ಶ್ರೀನಿವಾಸದಲ್ಲಿ ಸಹಾಯ ಮಾಡೋದನ್ನು ನಿರ್ಧಾರದಿಂದ ಅಂದ್ರೆ ಇದು. ಆ ಶಾಂತಮ್ಮನವರೇ, ಆತುರದಲ್ಲಿ ನಾನು ನಿಮ್ಗೊಂದು ವಿಷಯ ಹೇಳೋದನ್ನ ಮರ್ತು ಬಿಟ್ಟಿದ್ದೀನಿ. ಅದೇನಪ್ಪ, ಬೇಗ ಹೇಳಿ. ಮತ್ತೆ ಬರ್ತೀನಿ, ಬರ್ತಾ ಇದ್ದೀನಿ. ಹುಡುಗಿ ವಿಧವೆ. ಏನು, ಇವಳು ಗಂಡ ಸತ್ತ ಮುಂದೆ? ದಯವಿಟ್ಟು ಆ ಮಾತು ಹೇಳಿ ನನ್ನ ಹೊಟ್ಟೆ ಉರಿಸ್ಬೇಡಿ. ಹೇಳೋಕಾಗ್ತಿದ್ರೆ ಕಿವಿಲಿ ಹತ್ತಿ ಇಟ್ಕೋ. ಆಗಿರೋದೇ ಉಂಟು, ಅದರಲ್ಲಿ ಹೊಟ್ಟೆ ಉರಿಯೋದೇನು ಬಂತು? ಇವನಿಗೆ ಗಂಡ ಸತ್ತಿಲ್ವೇ? ಇಂಥವ್ರನ್ನೇ ನಾವು ಮುಂಡೆ ಅನ್ನೋದು. ನಾನಪ್ಪ, ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಈ ಮುಂಡೆ ಮದುವೆ ಮಾಡ್ಕೊಂಡ್ಬಿಟ್ಟೆ. ಈ ಶಾಸ್ತ್ರ ಬೇರೆ ಕಷ್ಟಬಿಟ್ಟೆ. ದೊಡ್ಡ ಮನಸ್ಸು ಮಾಡಿ ತಾಯಿ. ನನ್ನ ಮಗನಿಗೆ ಇನ್ನೂ ಅಂತ ಗತಿ ಬಂದಿಲ್ಲಪ್ಪ. ಒಂದಲ್ಲ 10 ಹೆಣ್ಣು ತಂದು ಮದುವೆ ಮಾಡ್ತೀನಿ. ಸಂತೋಷ ಮಾಡು, ಬೇಡ ಅಂದವ್ರು ಯಾರು? 10 ಅಂದ್ಯಲ್ಲ, ಇದು 11ನೇ ತಿಳ್ಕೊಂಡು ಮಾಡ್ಬಿಟ್ಟು. ನನ್ನ ತಂಗಿ ವಿಧವೆ ಇರಬಹುದು, ಇದರಲ್ಲಿ ತಪ್ಪೇನು? ತಪ್ಪೇನು ಅಂತ ಕೇಳ್ತೀಯಾ? ಅದು ನಮ್ಮ ಧರ್ಮಕ್ಕೆ ವಿರೋಧ. ಯಾವುದು ಧರ್ಮ, ಯಾವುದು ಅಧರ್ಮ ಅಂತ ಗೊತ್ತಿದ್ರೆ ಈ ರೀತಿ ನೀವು ಮಾತಾಡ್ತಾ ಇರ್ಲಿಲ್ಲ ಅಮ್ಮ. ಹೆಣ್ಣಿನ ಕಷ್ಟ ಸುಖ ನಿಮಗೂ ಗೊತ್ತಿದೆ. ಕೈ ಮುಗಿದು ಬೇಡ್ಕೊಳ್ತೀನಿ, ದೊಡ್ಡ ಮನಸ್ಸು ಮಾಡಿ ಸಂಬಂಧ ಬೆಳೆಸಿ. ಖಂಡಿತ ಹೇಳ್ತಾ ಇದ್ದೀನಿ, ಇದೆಂದಿಗೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹಾಗೆ ಹೇಳ್ಬೇಡಿ ಅಮ್ಮ. ನನ್ನ ತಂಗಿ ಸರ್ವ ವಿಧದಲ್ಲೂ ಶ್ರೇಷ್ಠವಾಗಿದ್ದಾಳೆ. ಇದಕ್ಕೆ ಆ ದೇವಿ ದುರ್ಗಾಂಬಿಯೇ ಸಾಕ್ಷಿ. ಸಂತೋಷ, ಬಹಳ ಸಂತೋಷ. ಚೆನ್ನಾಗಿ ಹೇಳಿದ್ರಿ, ಬಹಳ ಚೆನ್ನಾಗಿ ಹೇಳಿದ್ರಿ. ನೋಡಮ್ಮ ಶಾಂತಲಕ್ಷ್ಮಿ, ಆನಂದರಾಯ ರಾತ್ರಿ ಇನ್ನೇನು ಇಲ್ಲ. ಮೀನಾ ಹಣೆಯಲ್ಲಿ ಕುಂಕುಮ ಕಾಣಬೇಕು, ಕೊರಡಲ್ಲಿ ಕರಿಮಣಿ ಕಾಣಬೇಕು, ಅಷ್ಟೇ. ಅದಕ್ಕೋಸ್ಕರ ಅವರ ಸರ್ವಸ್ವಾನು ಹುಡುಗಿ ಜೊತೆಲಿ ರಮೇಶನ್ಗೆ ಧಾರೆ ಹೇಳ್ಕೊಡ್ತಾರೆ. ಆಗದೆ ರಾಯ್ರೆ?
ದಾನಪ್ಪ, ರಮೇಶ್, ಶಾಸ್ತ್ರಿ, ಸ್ವಲ್ಪ ಬನ್ನಿ. ಆನಂದ, ನಾಳೆ ಮೀನನ್ನೇಕೆ ಸರಿಯಾಗಿ ಬಾಳಿಸ್ತಾಳ ಅನ್ನೋ ನಂಬಿಕೆ ಖಂಡಿತ ನನಗೆ. ಮುಖ್ಯ ಹುಡುಗ ಒಳ್ಳೆಯವನ ಕಾಣಿಸ್ತಾನೆ. ಮೀನಾ ಸುಖವಾಗಿರೋದನ್ನ ಕಣ್ತುಂಬ ನೋಡ್ಬೇಕು ಅಂತ ನನ್ನ ಆಸೆ. ಸಂತೋಷ, ಬಹಳ ಸಂತೋಷ. ಯಜಮಾನ್ತಿ ಮದುವೆಗೆ ಒಪ್ಕೊಂಡ್ಬಿಟ್ರು. ಆದ್ರೆ ಒಂದು ಕರಾರು ನೋಡಿಯಪ್ಪ, ನಿಮ್ ತಂಗಿ ಸುಖವಾಗಿ ಬಾಳ್ಬೇಕು ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ನನ್ನ ಮಗಳ ಹೆಸರು ಬಳಿಬೇಕು. ಇಲ್ಲ ಅಂದ್ರೆ ಹಸೆ ಮನೆ ಮೇಲೆ ಬಿಲ್ಕುಲ್ ಕೂಡ್ತಲ್ಲ. ಯಾಕೆ ತಲೆಬಾಗಿನ ಸುತ್ತವನ್ನ ಬಾಳೆ ಕಂಬ ಕಟ್ಟೋದೇ ಇಲ್ಲ ಅಂತ ಹೇಳಿ. ಆಗ್ಲಿ ಅಮ್ಮ, ಆಗ್ಲಿ, ಖಂಡಿತ ನೀವು ಹೇಳಿದ್ರೆ ನಡ್ಕೊಳ್ತೀನಿ ತಾಯಿ. ಮೀನಾ, ನೀವಿಲ್ಲಿ? ಹೌದು ಮೀನಾ, ನೀನ್ ಕಾಣ್ಬೇಕು ಅಂತ ಬಂದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮೀನಾ, ನನ್ನ ತಾಯಿ ಮಾತಿನಿಂದ ಬೇಜಾರು ತಿಳ್ಕೊಬೇಡ ಅಂತ ತಿಳಿಸೋದಕ್ಕೆ ಬಂದೆ. ನನಗೇನ್ ಬೇಜಾರಾಗಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಕೈ ಹಿಡಿತಾ ಇರ್ಬೇಕಾದ್ರೆ ಅದೇ ನನ್ನ ದೊಡ್ಡ ಪುಣ್ಯ. ನಿಮ್ಮ ತಾಯಿ ನನ್ನ ತಾಯಿ ಸಮಾನ. ಹೌದು ಮೀನಾ, ನಮ್ಮಿಬ್ರು ಮನ್ಸು ಹಾಲು ಜೀರಂತಿದ್ರೆ ನಿಮ್ಮ ಅಣ್ಣನಿಗೂ ಸಂತೋಷ. ಅಂದು ನೀನು ನೋಡ್ದಾಗಿದ್ದ ಯಾವುದೋ ಒಂದು ಅನುರಾಗ ಮೂಡ್ ಬಂತು. ಇವತ್ತು ನಾವಿಬ್ರು ಒಂದಾಗೋ ಕಾಲ ಕೂಡ್ ಬಂದಿದೆ. ಓಹೋ, ಏನ್ ದಾನಪ್ಪನವ್ರೆ, ಶಿಷ್ಯನ್ ಕರ್ಕೊಂಡೆಲ್ಲ ಸವಾರಿ ಹೊಟ್ಟಿರಂಗಿದೆ. ಇದೆಯಲ್ಲಪ್ಪ ಹೊಟ್ಟೆ ಪಾಡಿನ ವ್ಯವಹಾರ. ದಾನಪ್ಪನವ್ರೆ, ಅಂತೂ ನಮ್ಮ ಮೀನನಿಗೆ ವಿವಾಹ ಏರ್ಪಾಟ್ ಮಾಡೇ ಬಿಟ್ರಲ್ಲ. ಅವರು ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸುತ್ತ ಹಿರಿಯರೇ ಹೇಳಿದಾರಲ್ಲಪ್ಪ. ಅಂದಾಗೆ ಈ ನಮ್ಮ ಶಾಸ್ತ್ರಿಗಳಿಗೆ ವಿಧಿವೇರೆ ಅಂದ್ರೆ ತುಂಬಾ ಕನಿಕರ. ಈ ಗುಂಡಾ ಶಾಸ್ತ್ರಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಮುಂಡೇರಿಗೆ ಅಲ್ಲ, ಮುದುಕಿರಿಗೂ ಸಹ ಜಾತಕ ಬದಲಾಯಿಸಿ ಮದುವೆ ಮಾಡಬಲ್ಲೆ. ಗೊತ್ತು ಗೊತ್ತು, ಎಂದಿಗೆ ನೀವು ದಾನಪ್ಪನ ಪಿ ಆದ್ರೂ ಅವತ್ತೇ ನಿಮ್ ಜಾತಕನೂ ಬದಲಾಯ್ತು. ಏನೋ ಇಬ್ರು ಸೇರಿ ಒಂದು ಧರ್ಮ ಕಾರ್ಯ ಅಂತ ಮುಗಿಸ್ತಾ ಇದ್ದೀವಪ್ಪ. ಏನೇನೋ ಉಲ್ಟಾ ಪಲ್ಟಾ ಮಾಡಿ ಆನಂದ್ ದುಡ್ಡು ರಮೇಶನ್ ಕೈ ಸೇರಂಗ್ ಮಾಡಿದ್ರಿ ರೀ. ಇದು ನಿಮಗ್ ಧರ್ಮನೇನ್ರಿ? ಅಪ್ಪ, ಧರ್ಮ ಯಾವ್ದು ಕರ್ಮ ಯಾವ್ದು ನೋಡು. ಹಾಲ್ ಕೊಡೋವರೆಗೂ ಹಸುರು ಪೂಜೆ ಮಾಡ್ತೀವಿ. ಅದ್ ಹಾಲ್ ಕೊಡೋದ್ ನಿಂತ ಮೇಲೆ ನೀವೇ ಹೇಳ್ರಿ, ಕಟಕ್ರ ಅವನಿಗೆ ಮಾರ್ತೀವಿ. ಆ ಧರ್ಮನೇ ಈ ಧರ್ಮ. ಅಪ್ಪ, ನಿಮ್ಮದು ಪ್ರಚಂಡ ತಲೆ ಕಾಣಯ್ಯ. ನನ್ನನ್ನು ನಿಮ್ ಜೊತೆಲಿ ಸೇರ್ಸ್ಕೊಂಡು ನನಗೇನಾದ್ರೂ ಸ್ವಲ್ಪ ಆಗ ಬಾಡರಿಗೆ ನೋಡು, ನನಗೆ ಸಪೋರ್ಟ್ ಮಾಡು, ಕೈ ಕೈ ಮಿಲಾಯಿಸು. ಸಿಕ್ಕೋ ಶಿಕಾರಿಲಿ ತಲೆ ಕಡೆಯಿಂದ ನಂದು, ಬಾಲ್ ಕಡೆಯಿಂದ ನಿಂದು. ಇವತ್ ರಾತ್ರಿ ಬರ್ತೀನಿ, ಮಾತಾಡೋಣ. ಶಾಸ್ತ್ರಿ,
ಶಂಕರಪ್ಪನವ್ರೆ, ಸರ್, ಈ ಸಲ ಸಂಬಳ ಕೊಡಬೇಕಾದ್ರೆ ಪ್ರತಿಯೊಬ್ಬರಿಗೂ 100 ರೂಪಾಯಿ ಹೆಚ್ಚಿಗೆ ಕೊಡಿ. ಸರಿ ಸರ್. ನಮ್ಮ ಮೀನಿನ ಮದುವೆ ಅದೂರಿಲ್ ಮುಗೀತು, ಅವರು ಕೂಡ ಸಂತೋಷ ಪಡ್ಲಿ. ಸರಿ ಸರ್. ತಮ್ಮ ಅನುಮತಿ ಇಲ್ಲದೆ ರಾಮಯ್ಯನ ಮಗಳ ಮದುವೆಗೆ 1000 ರೂಪಾಯಿ ಕೊಡ್ತೀನಿ ಅಂತ ಮಾತು ಕೊಟ್ಟೆ. ಅದಕ್ಕೇನಂತೆ, ದೇವರು ನಮ್ಗೆ ಇಷ್ಟೆಲ್ಲ ಕೊಟ್ಟಿರೋದು. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ಕುಳಿತುಕೊಳ್ಳಿ. ಬರ್ತೀನಿ ಸರ್. ಆಗ್ಲಿ. ಅನ್ನದಾರೆ, ತಾವು ನಮ್ಮ ಮಠದ ಕೆಳಗಡೆ ಬಂದು ಬಹಳ ತಿಂಗಳಾಯ್ತು. ನಿಮ್ ತಂಗಿ ಮದುವೆ ಮಾಡಿ ಮುಗಿಸಿದ್ರಿ. ನಾವು ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡಿ ನಮ್ಮ ಮಠದಲ್ಲೇ ನಡಿಬೇಕು ಅಂತ ನಿಶ್ಚಯಿಸಿದ್ವಿ. ತಾವು ಏನ್ ಹೇಳಿವ್ರಿ? ತೀರ್ಥಯಾತ್ರೆಗೆ ಹೋಗಿ ಬಂದ್ಮೇಲೆ ನೋಡೋಣ. ಆಯ್ತು, ದೇವರು ಒಳ್ಳೇದ್ ಮಾಡಿ. ಬನ್ನಿ ಹೋಗೋಣ. ಅತ್ತೆ ನೋಡಿದ್ರೆ ಏನ್ ಹೇಳ್ತಾರೆ? ಬಿಡಿ ಅಂದ್ರೆ ಬಿಡ್ಬೇಕು. ನೋಡು, ನಾ ಹಳೆಬೇಡಿಗೆ ಹೋಗ್ತಾ ಇದ್ದೇನೆ, ಬೇಗ ಬಂದ್ಬಿಡ್ತೇನೆ. ಬೇಗ ಬರ್ಬೇಕು. ಹಾಗೆ ನಿಮ್ಮ ಅಣ್ಣಗೆ ತಿಳಿಸು. ಆಗ್ಲಿ. ಬರ್ಲಾ? ಈಗಲ್ಲ. ನಮಸ್ಕಾರ. ನಮಸ್ಕಾರ. ಮಠದಲ್ಲಿ ಪೂಜೆ ಪುನಸ್ಕಾರಗಳು ಸಾಂಗವಾಗಿ ನೆರವೇರ್ತಾ ಇದೆಯೇನು? ದೇವ್ರ ಕೃಪೆಯಿಂದ ಯಾವುದು ನಿಲ್ದೆ ಎಲ್ಲ ಸಾಂಗವಾಗಿ ನಡೀತಾ ಇದೆ. ಆಶ್ರಮದ ಕಟ್ಟಡ ಪೂರ್ತಿಯಾಗೋದಕ್ಕೆ ಇನ್ನೂ ಎಷ್ಟು ಹಣ ಬೇಕಾಗಬಹುದು? 20,000 ರೂಪಾಯಿ ಬೇಕಾ? ಇಲ್ಲಿ ಬರ್ತಕ್ಕಂಥ ಎಲ್ಲ ಜನಾಂಗದ ವಿದ್ಯಾರ್ಥಿಗಳಿಗೂ ಆಶ್ರಯ ದೊರೆಯಬೇಕೆಂಬುದೇ ನಮ್ಮ ಹಿರಿಯ ಆಸೆ. ಆಶ್ರಮದ ಸ್ಥಾಪನೆ ಉದ್ದೇಶವೇ ಅದಲ್ವೇ? ಸ್ವಾಮಿ, ಪೂಜೆಗೆ ಸಿದ್ಧವಾಗಿದೆ. ಬನ್ನಿ ಹೋಗು.
ಇಟ್ಕೋ, ಹಾ. ಇದನ್ನ ಕಿವಿಗೆ ಮಾಡಿಕೋ, ಇದು ಕಿವಿಗೆ, ಇದು ಬಾಯಿಗೆ. ಬಿಟ್ಬಿಟ್ಟು ಕಾಲ ಮಾತಾಡ್ತೀಯಲ್ಲ. ಹಲೋ, ಏ ಯಾವ ನಾನು ಗಟ್ಟಿ ಮಾತಾಡು. ಏ ಗಟ್ಟಿ ಮಾತಾಡ. ಮಾತಾಡ್ತಾನೆ ಇಲ್ಲ. ಏನಿದು? ಯಾವ ಮಾತಾಡ್ತಾನೆ ಇಲ್ಲ. ಏ ಹೇಳ್ಕೊಂಡ ಬಡ. ರಂಗ ರಂಗ ಏನವಣ? ಏನು ನಾನಪ್ಪ ನಾನಪ್ಪರೆ ಅಂತ ಗೌರವ ಕಾಡಿದ್ರೆ ನಿನ್ನ ನಾಲ್ಗೆ ನಾಗೆ ಕಾಲ್ಸಿ ಬೀಳುತ್ತೇನೋ? ಕಾಣೋಣ ಇವತ್ತು ಬರೋ ಗಾಡಿಯನ್ನು ಈಗ ಬಂದಿರೋದಪ್ಪಣ್ಣ, ನಿನ್ನೆ ಬರ್ತೀನಿ ಅಂತಿದ್ದೆ. ಹೇಳಿದ್ದೆ ಸರಿ ಅಮ್ಮ, ಹೊರಡೋ ಟೈಮ್ ಸರಿಯಾಗಿ ಆಗ ಆನಂದ ಹೆಕ್ಟರ್ ಹನುಮಂತರಾಯ ಬಂದು ಕೂತು ಬಿಟ್ಟ ನನ್ನ ಪ್ರಾಣ ಇಟ್ಟೋಕೆ. ಅವರಿಂದ ಬಿಡಿಸ್ಕೊಂಡು ಬರೋದ್ರೊಳಗೆ ಸಾಕಾಗೋಯ್ತು. ಅದಕ್ಕೆ ರಮೇಶ ಮೀನ ಹಾಕಿದ್ದಾರೆ. ಈಗ ಅವ್ರ ಪ್ರೇಮ ಹೆಚ್ಚು ಕಮ್ಮಿ ಎಣ್ಣೆ ಸೀಗೆಕಾಯಿ ಬಿಡು, ನಮ್ಮ ರೊಟ್ಟಿ ಯಾರಿತ್ತು ಕುದಿಸ್ತು. ಸುಶೀಲಾ, ಏ ಸುಶೀಲಾ, ಕೂಗ್ದೆ ಒಳಗಡೆ ಏನೇ ಮಾಡ್ತಾ ಇದೀಯಾ? ಅಡಿಗೆ ಮನೇಲಿ ತರಕಾರಿ ಹೆಚ್ಚಾ ಕಂಡ್ರವ? ತರಕಾರಿ ಅಂತ ಇದೆಯೋ ಇಲ್ಲ ಹಾಲು ಮಾತ್ರ ಬೆರೆಸ್ಕೊಂಡು ಕುಡಿತಾ ಇದೆಯಾ? ಏಯ್ ಬುದ್ಧಿ ಇಲ್ಲ, ಅಣ್ಣ ಬಂದಿದ್ದಾರೆ, ಸ್ವಲ್ಪ ಬಾಡೋದು ಹಂಗೆ ಮಾಡ್ಕೊಂಡು ಬಾ. ಹೋಗ. ಆಯ್ತು ಕಂಡ್ರವ. ಹೆಸರೇನು? ಸುಶೀಲಾ ಅಂತ. ಅವಳ ಯಾಕೆ? ಏ ಮೂಲೆ ಇಲ್ಲ ನಿಂತಿದ್ಯಾ? ಸಂತೋಷ, ಬಹಳ ಸಂತೋಷ. ನೋಡು ಶಾಂತಲಕ್ಷ್ಮಿ, ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ. ನಮ್ಮಿಬ್ಬರು ಸ್ನೇಹ 25 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇದು ಹೀಗೇ ಮುಂದುವರಿಬೇಕು ಅಂದ್ರೆ ಈ ಆಸ್ತಿಲಿ ಅರ್ಥ ಭಾಗ ನನಗೆ ಕೊಟ್ಬಿಡ್ಬೇಕು. ಇದೇನಪ್ಪ ಹೀಗೆ ಹೇಳ್ತೀರಾ? ಈ ಆಸ್ತಿ ಐಶ್ವರ್ಯ ನಾನೇನು ಹಿಂದೆ ಹೊತ್ಕೊಂಡು ಹೋಗ್ತೀನಿ. ಈಗಲಿಂದಲೇ ಈ ಮನೆ ಆಡಾಟೆಲ್ಲ ನಿನ್ನೆ. ಆಗತ್ತ ಪ್ರಮಾಣ ಮಾಡು. ಪ್ರಮಾಣ ಏನ್ ಬಂತು? ಕೈನೇ ಶಾಂತಲಕ್ಷ್ಮಿ, ನನ್ನ ಶಾಂತಲಕ್ಷ್ಮಿ. ರಂಗ ಎತ್ತು ಇಲ್ಲಿಂದ ಏನಾಗಿಡೇನ ಎಲ್ಲಾದ್ರೂ ಬದುಕು ಹೋಗು. ಏನದು ಅಣ್ಣ, ನಿನ್ ಸರ್ವಿಸ್ ಸಾಕಯ್ಯ, ಎಲ್ಲಾದ್ರೂ ಬದುಕು ಹೋಗುತ್ತೆ. ನಾನೇನ್ ಚೆಕ್ ಮಾಡ್ಬೇಕು? ಅದೆಲ್ಲ ಪಂಚಾಯತಿ ಹೇಳ ಹೋಗ್ತಾರೆ, ಹೊರಟೋಗ್ತಾ ಇರ್ಬೇಕು. ನಾನು ಬಂದ ತೀರೋದ್ಮೇಲೆ ನೀನಿರೋದ್ರೆ ನಾನು ಇಲ್ಲಿರೋಕ್ಕಾಯ್ತದ? ಆನಂದಪ್ಪವ್ರು ಬರ್ಲಿ, ಅವ್ರಿಗೊಂದು ಮಾತು ಕೇಳ್ಬಿಟ್ಟು. ಓಹೋ, ನಿನಗೆ ಆನಂದಪ್ಪನವ್ರು ಬರ್ಬೇಕು? ಯಾಕೆ ಈ ದಾನಪ್ಪನವ್ರು ಹೇಳಿದ್ರೆ ಆಗೋಲ್ವೇನೋ? ರಂಗ, ಚಿಟ್ಟಾಗಿ ಹೇಳ್ತೀನಿ ಕೇಳು. ಇನ್ನು ಮೇಲೆ ನೀನು ಅಡಿಗೆ ಮನೆ, ದೇವ್ರ ಕೋಣೆ, ಬೆಡ್ರೂಮ್ ಎಲ್ಲೂ ಹೋಗ್ಕೂಡ್ದು. ನನಗೆ ಬದಲ್ ಮಾತಾಡ್ಕೂಡ್ದು. ನಾನು ಹೇಳಿದ್ರೆ ಹೇಳ್ಬೇಕು, ಕೂರಿದ್ರೆ ಕೂರ್ಬೇಕು. ಇನ್ನು ಮೇಲೆ ನೀನು ಇರ್ಬೇಕಂತ ಏನು ಗೊತ್ತೇನೋ? ಇತ್ಲ ಕಡೆ ಇರೋ ದೇವ್ರ ಕೊಟ್ಟಿ ಅಂತ ದನದ ಕೊಟ್ಟಿಗೆ ನೆನಪಿರ್ಲಿ. ಇನ್ನು ಯಾಕೆ ಹಾಗೆ ನಿಂತಿದ್ಯಾ? ಮುಖ ನೋಡ್ಕೊಂಡು ಹೋಗ್ಬಂದು ಹೇಳಿ ಗೊತ್ತಾಗ್ಲಿಲ್ಲ ಏನೋ? ನಿನಗೆ ಹೇಳ್ತಾ ಹೋಗ ಮನೇಲಿ. ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಕಾರಣ ಮನೆಗೆ ಯಾರಾದ್ರೂ ಇದಾರ? ಯಾಕೆ? ಅಂತ ಗುಲಾಬಿ ಅಂತಿರೋ ನಿನ್ನ ಕೆನ್ನೆ, ಹೂನಂತ ನಿಂತುಟಿ. ಇಲ್ಲದೆ ಇರೋದನ್ನೆಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಾ? ನಾನು ಹೇಳ್ತಿರೋ ಸತ್ಯ. ಅಯ್ಯೋ 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 ಅಯ್ಯೋ, ಏನ್ ಕೆಲಸ ಮಾಡ್ತಾ ಇದೀಯೋ? ಹೇಳ ಮೇಲೆ. ಇನ್ನು 8 ಗಂಟೆ ಆಗ್ಲಿಲ್ಲ, ಆದ್ರೆ ರೂಮ್ ಸೇರ್ಬಿಟ್ರಾ? ಅಲ್ವೇ, ಮನೇಲಿ ಮಾಡ್ಬೇಕಾದ ಕೆಲಸ ಬೇಕಾದಷ್ಟಿದೆ. ಯಾರೇ ಮಾಡ್ತಾರೆ? ನಿಮ್ಮ ಅಪ್ಪ ಬಂದು ಮಾಡ್ತಾರೇನೆ ಅಲ್ವೇ? ನಾನು ಮದುವೆ ಆಗಿ 16 ವರ್ಷ ಆದ್ರೂ ನನ್ನ ಗಂಡನ ಮುಖನೇ ನೋಡಿರ್ಲಿಲ್ಲ ಅಲ್ವೇ? ನನ್ನ ಮಗನಿಗೆ ಏನ್ ಮಾಟ ಮಾಡಿದೀಗೆ? ನಿನ್ ಜೊತೆ ಓಡಾಡ್ತಾ ಇದ್ದಾನಲ್ಲೇ. ಹೇಳಿ ಪುನೇರಿ, ಇನ್ನೂ ಇಲ್ಲೇ ಕೂತಿದ್ಯಾ? ಒಳಗಡೆ ಬೇಕಾದ ಕೆಲಸ ಇದೆ. ಹೇಳಿ, ನಾಚಿಕೆ 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 ಬಿಟ್ಟು ಹೇಳ.
ಮೀನಿನ ಮನಸ್ಸು ನೋಡಿಸಿದ್ರೆ ಒಂದ್ ಕ್ಷಣ ಕೂಡ ನಾ ಈ ಮನೇಲಿ ಇರೋದಿಲ್ಲ ನೋಡು. ನೀನ್ ಸುಮ್ಮನಿರೋ. ಈಗಿನ ಕಾಲ ಹುಡುಗಿಯರು ತುಂಬಾ ಅತಿಗಟ್ಟು ಹೋಗ್ತಾ ಇದ್ದಾರೆ. ಭಯ ಇಲ್ಲ, ಭಕ್ತಿ ಇಲ್ಲ. ರಂಗಯ್ಯ, ಮೀನವ್ವ, ಏನಾಯ್ತವ್ವ? ಯಾಕೆ ಅಳ್ತಾ ಇದ್ದೀಯ? ಹೇಳವ್ವ. ಏನಿಲ್ಲ ರಂಗಯ್ಯ, ಏನಿಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತು. ಬಾ ಕುತ್ಕೋ. ನಡೀರಿ. ಅಮ್ಮ ಕೇಳಿದೆನು? ಬಿಡಿಪ್ಪ ನೀವು. ಬೇಡಮ್ಮ. ಮೀನಾ, ಇರೋ. ಅತ್ತೆ, ಇಳಿಯ ಕೆಳಗೆ, ಇಳಿಯ. ಮಹಾರಾಣಿ ಕಾರ್ನಲ್ಲಿ ಕೂತ್ಕೊಂಡ್ಬಿಟ್ಲು. ಇಳಿಯ. ಮನೇಲಿ ಅಷ್ಟೊಂದು ಕೆಲಸ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಏನಮ್ಮ ಇದೆಲ್ಲ? ಸುಮ್ಮನೆ ನೀನು ಅವಳೇ ನಿನ್ ಜೊತೆಲಿ ನೀನ್ ಒಬ್ಬನೇ ಹೋಗು. ಹೋಗು. ಇವನಿಗೆ ಬಾಳ ಬೇರೆ ಅವಳು. ಕೂತ್ರ ಹೋಗೆ. ಮೂಲೆ ಹೋಗ. ಮಾಡ್ರಿ. ನೋಡು, ಆ ಮೀನಣ್ಣ ಮದುವೆ ಮಾಡ್ಕೊಂಡಿದ್ದು ಕೇವಲ ಆಸೆಗೋಸ್ಕರ. ಅವಳ ಜೊತೆಯಲ್ಲಿ ಸಂಸಾರ ಮಾಡಿ ಆ ಧರ್ಮನ ಅಂಟಿಸ್ಕೋಬೇಡ. ನಮ್ಮಣ್ಣ ಹೇಗೂ ಬಡವ. ಅವಳ ಮಗಳು ಲಕ್ಷ್ಮಿನ ಮದುವೆ ಮಾಡ್ಕೊಂಡು ಸುಖವಾಗಿ ಬಾಳು. ಅದು ಅಲ್ಲದೆ ಇಳಿಸ್ಕೊಂಡಿದ್ದಾಳೆ. ಇದೆಲ್ಲ ಮತ್ತೆ ಯಾಕಮ್ಮ ನೀನು ಹೇಳಿಲ್ಲ? ಓ, ಆಗಿದ್ದ ಆಗೋಯ್ತು. ಈಗೇನು? ಅದು ಅಲ್ಲದೆ ಇನ್ನೊಂದು ವಿಚಾರ. ಮನೇಲಿ ಕೆಲಸ ಮಾಡ್ಕೊಂಡಿದ್ದಾನಲ್ಲ ಆ ಮುದಿಯ ರಂಗ, ಮೊದ್ಲಿಂದ ಅವನೇ ಈ ಮನೆ ವ್ಯವಹಾರ ನೋಡ್ಕೊಳ್ತಾ ಇದ್ದಾನಂತೆ. ಮೊದ್ಲು ಅವನ್ನ ಈ ಮನೆಯಿಂದ ಓಡಿಸ್ಬೇಕು. ಇಲ್ಲಾಂದ್ರೆ ಅನ್ನದಲ್ಲಿ ವಿಷ ಹಾಕಿ ಅವನ್ನ ಕುಟುಂಬ ಕಳಿಸ್ಬೇಕು. ಅಮ್ಮ, ಅಮ್ಮ ಇಲ್ಲ, ದಿಮ್ಮ ಇಲ್ಲ, ಸುಮ್ಮನಿರ. ನೋಡಮ್ಮ, ನನ್ನನ್ನು ಮಾತ್ರ ಈ ವಾತಾವರಣ ಶಿಷ್ಯ ಮಾಡ್ಬೇಡಿ. ಇಲ್ಲ ಇಲ್ಲ ಇಲ್ಲ, ಎಲ್ಲ ನಿಲ್ಲದಕ್ಕೆ ಕಣೋ. ನೋಡು, ರೂಮ್ ನಲ್ಲಿ ಒಬ್ಬನೇ ಮಲ್ಕೋ. ಅವಳನ್ನ ಸೇರಿಸ್ಬೇಡ ಹಾಕೋ. ಹಲೋ ರಮೇಶ್. ನಮಸ್ಕಾರ. ನಾವ್ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವೇ? ಖಂಡಿತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ತಾವ್ ಯಾರು ಅಂತ ಹೇಳಿದ್ರೆ. ನೀನ್ ರವಿ ಅಲ್ವೇನಾ? ಅರೆ ರೇ 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 ರೇ, ಚಡ್ಡಿ ಹಾಕೊಂಡಾಗ ಊರ್ ಬಿಟ್ಟೋದೆ. ಈಗ ಊರ್ ನೆನಪಂತೇನೋ ನಿನ್ಗೆ? ಯಾವಾಗ ನಾವು ಜೊತೆಯಲ್ಲಿ ಕಟ್ಕೊಂಡು ಬಂದ್ಬಿಟ್ಟಿದೀಯಾ? ಯಾರೋ ಈ ಬಣ್ಣದ ಬೀಸಣಿಗೆ? ನಮ್ ರವಿನ ನೀನು? ಹೌದಾ? ಏನು ಗೊತ್ತಲ್ಲ ಸಿಗ್ತಾ ಇಲ್ವಲ್ಲು? ನಿಮ್ಮಿಬ್ರ ವಿಚಾರನ ನಮ್ಮಣ್ಣ ಸದಾ ಹೇಳ್ತಿರ್ತಾರೆ. ಏನು? ಇವಳು ನಿಂತಗಿನ? ಓಹೋ, ಹೀಗೋ ಸಮಾಚಾರ. ನೋಡಪ್ಪ, ಈ ಸುಖ ನಿವಾಸಕ್ಕೆ ಬಂದವರು ಹಾಗೆ ಹೋಗಬಾರ್ದು. ಒಂದು ಲೋಟ ಹಾಲಾದ್ರೂ ಕುಡ್ಕೊಂಡು ಹೋಗ್ಬೇಕು. ಏನ? ಕೂತ್ಕೋ, ಬರ್ತೀನಿ. ಹುಡುಗಿ ನೀನು ಅಷ್ಟೇ. ಬೇಡ, ಇದೆಲ್ಲ ನನ್ಗೆ ಅಭ್ಯಾಸವಿಲ್ಲ, ಆಗುದಿಲ್ಲ. ಬೇಡ ಬೇಡ. ನಿಧಾನವಾಗಿ ಅಭ್ಯಾಸ ಮಾಡ್ಕೊಳ್ಳಿ ರಮೇಶ್. ತಗೊಳ್ಳಿ. ಇಲ್ಲ ಸದ್ಯ, ಇದೆಲ್ಲ ನನ್ಗೆ ಆಗುದಿಲ್ಲ. ನೀವು ಬೇಡ ಅಂದ್ರೆ ನಂಗೆ ಕೋಪ ಬರುತ್ತೆ. ಹಾಗಲ್ಲ ಸದ್ಯ. ಮತ್ತೆ ತಗೊಳ್ಳಿ. ಕಂಪನಿ ಕೊಡು ರಮೇಶ್. ಸಂಧ್ಯಾ, ಕೊನೆಗೂ ಕುಡಿಸೇ ಬಿಟ್ಯಾ? ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್ ಬಿಡಿ. ನೋಡಿ ರವಿ, ಈ ವಿಷಯ ಯಾವುದೇ ಕಾರಣಕ್ಕಾಗಲಿ ಆ ದಲಾಲಿ ದಾನಪ್ಪನಿಗಾಗಲಿ ಆ ನಮ್ಮಮ್ಮನಿಗಾಗಲಿ ಹೇಳ್ಬೇಡಿ. ನಮಗ್ ಗೊತ್ತಿಲ್ವಾ ರಮೇಶ್, ಯಾವ್ಯಾವ ಕಾಲಕ್ಕೆ ಯಾರ್ಯಾರ ಹತ್ರ ಹೇಗ್ ನಡ್ಕೊಳ್ಬೇಕು ಅನ್ನೋದನ್ನ ನೀನು ಹೇಳ್ಕೊಡ್ಬೇಕಾ? ಡೋಂಟ್ ವರಿ, ಕ್ಯಾರಿ ಆನ್. ಪ್ಲೀಸ್. ಕೂತ್ಕೊಳ್ಳಿ ಮದುವೆ. ಯಜಮಾನರನ್ನು ಕಳಿಸ್ಕೊಡ್ರಿ. ಆಯ್ತು, ಸಂತೋಷ. ನಾಗೇಶ್ವರ, ರಾಮಣ್ಣವರೇ, ಈ ಮನೆ ಯಜಮಾನರ ವಿಷಯದಲ್ಲಿ ನಿಮಗೆ ಯಾವ ಅನುಮಾನವೂ ಬೇಡಪ್ಪ. ಮಹಾದಾನಿಗಳು, ಧರ್ಮಿಷ್ಠರು.
ದೇವ್ರ ತಲೆ ಮೇಲೆ ಕೂಡೋ ತಪ್ಪಿದ್ರು ಆನಂದರಾಯರು ಮಾತ್ರ ಆಡೋ ಮಾತು ಎಂದೂ ತಪ್ಪೋರಲ್ಲ. ದೇಹಿಯಿಂದ ಮನೆಗೆ ಬಂದವ್ರನ್ನ ನಾಸ್ತಿ ಅಂತ ಎಷ್ಟು ಕಳಿಸೋರಲ್ರಿ ಅವರು. ಆದರೂ ಇಂಥ ಸಮಾಜ ಸೇವಾ ಕಾರ್ಯಗಳು ಅಂದ್ರೆ ತಾವೇ ಮುಂದಾಳಾಗಿ ನಿಂತು ಕಾರ್ಯ ಮಾಡಿಕೊಡ್ತಕ್ಕಂಥ ಕಲ್ಪವೃಕ್ಷ ಯಾವುದು? ಕಲ್ಪವೃಕ್ಷ. ಯಾರು ನೀವು? ಏನಾಗ್ಬೇಕಾಗಿತ್ತು? ಸ್ವಲ್ಪ ಆನಂದರಾಯರನ್ನ ಕಂಡು ಮಾತಾಡೋಣ ಅಂತ ಬಂದಿದ್ದೀವಿ. ಏನ್ ಮಾತಾಡ್ಬೇಕಾಗಿತ್ತು? ನೋಡಿ ತಾಯಿ, ನಾವು ಈ ಊರಿನಲ್ಲಿ ಒಂದು ಕ್ಷಯರೋಗದ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ಯೋಜನೆ ಹಾಕಿದ್ದೀವಿ. ಅದಕ್ಕೆ ಆನಂದರಾಯರನ್ನ ಕಂಡು ಕಟ್ಟಡದ ನಿಧಿಗೆ ಚಂದ ಕೇಳೋಣ ಅಂತ ಬಂದಿದ್ದೀವಮ್ಮ. ಚಂದ? ಈ ಮನೆಗೆ ಯಜಮಾನಿ ನಾನು. ನಮ್ಗೆ ಯಾರಿಗೂ ಕ್ಷಯರೋಗ ಬಂದಿಲ್ಲ. ಹಾಗೇನಾದ್ರೂ ಬಂದ್ರು ದೊಡ್ಡ ಆಸ್ಪತ್ರೆಗೆ ಹೋಗ್ತೀವಿ. ಯಾಕೆ ನಿಮ್ಗೆ ಯಾರಿಗಾದ್ರೂ ಕ್ಷಯರೋಗ ಬಂದಿದೆಯೇನು? ಆಸ್ಪತ್ರೆ ಕಟ್ಟಕ್ಕೆ ಹೊರಟಿದ್ದೀರಲ್ಲ. ಹಾಗಲ್ಲ ತಾಯಿ, ನಮ್ಮ ದೇಶದಲ್ಲಿ ಲಕ್ಷಾಂತರ ಮಂದಿ ಬಡವರು ಈ ರೋಗಕ್ಕೆ ತುತ್ತಾಗಿ ಸಾಯ್ತಾ ಇದ್ದಾರಮ್ಮ. ಆ ರೋಗ ಹರಡದಾಗಿ ಮಾಡೋದಕ್ಕೋಸ್ಕರವಾಗಿ ಈ ಯೋಜನೆ ಹಾಕಿದ್ದೀವಿ. ಇದಕ್ಕೆ ನಿಮ್ಮಂತಹ ಶ್ರೀಮಂತರ ಸಹಾಯ ಸಹಕಾರ ಎಲ್ಲ ಬೇಕು ತಾಯಿ. ಯೋಚನೆ ಮಾಡಬೇಕಾದ್ರೆ ನೋಡ್ರಪ್ಪ, ನನ್ನ ಸಂಬಂಧಿಗಳು ಬರೋ ಗೊತ್ತಾಯ್ತು. ಶಾಂತಲಕ್ಷ್ಮಿ ಮನೆಯಲ್ಲಿ ಸ್ವಲ್ಪ ಕುತ್ಕೊಂಡಿದ್ದಾರೆ ಅಂತ ಎಲ್ಲರೂ ತಿಳ್ಕೊಂಡ್ಬಿಟ್ಟಾರು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಲೇ ಇಲ್ಲ. ಅಮ್ಮ ಅನ್ನಪೂರ್ಣೇಶ್ವರಿ, ಸದಾಕಾಲ ಈ ಕೈಗಳಿಗೆ ದಾನ ಧರ್ಮ ಮಾಡೋ ಶಕ್ತಿ ಕೊಡು ತಾಯಿ. ಅಮ್ಮ, ಈ ಮಗು ಕನ್ನ ಕೊಡಮ್ಮ. ಸತಿ ತಂದಿದೀಯಾ ಮೀನಾ? ಅಯ್ಯೋ, ಇಷ್ಟೊಂದು ಅನ್ನ ಇವ್ರಿಗೆ ಹಾಕ್ತಾ ಇದೆಯಾ? ನಿಮ್ಮ ಅಪ್ಪನ ಮನೆ ಗಂಟೆ ಏನೇ ಹೋಗುತ್ತೆ. ಹಾಗೆ ದಿಕ್ಕು ದಿವಾಳಿ ಇಲ್ದೇ ಇರೋ ಮಕ್ಕಳಿಗೆ ಅನ್ನ ಹಾಕೋದಕ್ಕೆ ಇದೇನ್ ಧರ್ಮಚಕ್ರ ಅಲ್ಲ. ಈ ಮಗುವಿಗೆ ಅಪ್ಪ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ತಗೊಂಡು ಬಂದ್ಬಿಟ್ಟು ಹಾಗೆ. ಏಯ್, ಆ ಅನ್ನ ಇದ್ರೆ ನಿನಗೂ ಆ ರಂಗನಿಗೂ ಆಗುತ್ತೆ. ಹೋಗು. ರಮೇಶ್ ಬರ್ತಿದ್ದಾನೆ. ಇದು ಒಳ್ಳೆ ಸಮಯ. ನಿನ್ ಮದುವೆ ವಿಚಾರ ಕೇಳು. ಸಂಧ್ಯಾ, ಯಾವುದೇ ಕಾರಣದಿಂದಲೂ ನಾನು ನೀನು ಅಣ್ಣ ತಂಗಿ ಅಲ್ಲ ಅನ್ನೋದು ಮಾತ್ರ ಗೊತ್ತಾಗಬಾರದು. ಅದಕ್ಕೇನ್ ಬೇಕೋ ಎಲ್ಲ ಏರ್ಪಾಟ್ ಮಾಡಿದೀನಿ. ಬರೋ ಹಂತದಲ್ಲಿ ಇಬ್ರು ಹಂಚ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗೋಣ. ಅವ್ರ ಮತ್ತೆ ಏನು ಮಾತಾಡಕ್ ಬೇಡ. ಸಂಧ್ಯಾ. ಹಲೋ ರಮೇಶ್. ಹಲೋ ರವಿ. ಹಲೋ ಸರ್. ಹಲೋ. ನಿಮಗೋಸ್ಕರ ಕಾಯ್ತಾ ಇತ್ತು. ವೆರಿ ಗುಡ್. ಏನ್ ರಮೇಶ್, 2 ದಿವಸದಿಂದ ಕಾಣಿಸ್ಲಿಲ್ಲ? ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ. ಹಾಗಾದ್ರೆ ಈ ಸಂಡೆ ನಿಮ್ ನೆನಪಿಗೆ ಬರ್ಲಿಲ್ಲ ಅಂತ ಕಾಣಿಸುತ್ತೆ. ಹಾಗೇನಿಲ್ಲ. ಬಂದಿದೆ. ರಮೇಶ್ ಮಾತಾಡ್ತಾ ಇರಿ. ಬರ್ತೀನಿ. ನಾನು 2 ದಿವಸದಿಂದ ಬರ್ಲಿಲ್ಲ ಅಂತ ಕೋಪಿಸ್ಕೋಬೇಡ ಸಂಧ್ಯಾ. ನನ್ನ ಹೆಂಡತಿ ಮೀನಾಳ್ಗಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೇನೆ. ಹಾಗಾದ್ರೆ ನಮ್ಮಿಬ್ರು ಮದ್ವೆ ಯಾವಾಗ? ಈ ವಿಚಾರದಲ್ಲಿ ಅಷ್ಟು ಬೇಗ ತೀರ್ಮಾನಕ್ಕೆ ಬರೋದಿಕ್ಕೆ ಸಾಧ್ಯವಿಲ್ಲ ಸಂಧ್ಯಾ. ನನ್ ಸರ್ವಸ್ವನೇ ನಿಮ್ಗಾಗಿ ತ್ಯಾಗ ಮಾಡಿದಕ್ಕೆ ಇದೇ ಏನ್ರಿ ನೀವು ತೋರಿಸ್ತಾ ಇರೋ ಅಭಿಮಾನ? ಬೇಜಾರು ಮಾಡ್ಕೋಬೇಡ ಸಂಧ್ಯಾ. ಕಟ್ಕೊಂಡು ಹೆಂಡತಿಗಿಂತ ಸಂಸಾರ ಸುಖ ಸಂತೋಷ ಏನು ಅಂತ ನೀ ತೋರಿಸ್ಕೊಟ್ಟಿದ್ಯಾ. ನಿನ್ನ ಯಾವತ್ತೂ ಮರಿಲಾರೆ. ಬೇಕಾದ್ರೆ ಈ ಎಸ್ಟೇಟ್ ನಲ್ಲಿ ಕೆಲವು ಭಾಗಗಳನ್ನ ನನ್ನ ಹೆಸರು ಬರ್ಕೊಡ್ತೀನಿ. ಆದಷ್ಟು ಬೇಗ ಕೆಲಸ ಮಾಡಿ. ಓಕೆ. ಈ ರಾತ್ರಿ ನನ್ ಜೊತೆ ಇರ್ತೀರಿ ತಾನೆ? ಅದೇನಪ್ಪ, ಕಾಡ್ದಲ್ಲಿ ಹಾಳು ಬಂದಿದೆ. ಅಲ್ಲಿ ಅಣ್ಣ ಕಾಯಿಲೆ ಬಿದ್ದಿದ್ದಾನಂತೆ. ಇಲ್ಲಿ ನನಗೂ ತೊಟ್ಟು ನೀರು ಕುಡಿಯೋದಕ್ಕೂ ಮನಸ್ಸೇ ಬರ್ತಿಲ್ಲ. ನೀರು ಬೇಡ, ಬೀರು ಕುಡಿ. ಹಾರಾದನು ಕಾಡಲ್ಲಿ ತಗೊಂಡು ಹೋಗಿದ್ದಾನೆ. ತನ್ನ ತಾಪತ್ರಯ ತೀರ್ತು ಅಂತ ತರಕಟಾದ ತಂಗಿನ ಇಲ್ಲಿ ತಗಲಾಕಿ ತೀರ್ಥಯಾತ್ರೆ ಹೊರಟು ಬಿಟ್ಟ ತಂದೂರಿ ತಮ್ಮಯ್ಯ. ಯಾರು ವಿಷಾದಿಂದ ಬಂದೆ ಗವಾಕ್ಷಿ ನಿಂತ ಪದ.
ಸಾಯಿಸ್ಬಿಟ್ಟಿದ್ದೀನಿ. ಪರಮಾತ್ಮ ಪ್ಲೇನ್ ನಲ್ಲಿ ಹಾರಾಡ್ತಾ ಇದ್ದಾನೆ. ಕೂತೀರಾ? ಏನು ಇದೆಲ್ಲ? ಇದೇನು ಮನೆನೋ ಸೇಂದಿ ಗುಡಿಸ್ಲೋ? ಛೇಚೆ, 100 ಜನರ ಬದುಕಿಗೆ ಬೆಳಕಾಗಿರೋ ಈ ಸುಖ ನಿವಾಸದಲ್ಲಿ ಇಂಥ ಕೆಲಸ ನಡೀಲೇಬಾರ್ದು. ಅದನ್ ಕೇಳೋಕ್ ನೀನ್ ಯಾರು? ಮನೆ ಯಜಮಾಂತಿ ಇವಳು. ಮೊದಲ ಸುಖ ನಿವಾಸ ಬೋರ್ಡ್ ಕಿತ್ತಾಕಿ ಶಾಂತಲಕ್ಷ್ಮಿ ವಿಲಾಸ ಬೋರ್ಡ್ ಹಾಕು. ದಾನಪ್ಪ ಈ ಮನೆ ವ್ಯವಹಾರ ಎಲ್ಲ ನೋಡ್ಕೊಂತಾ ಇದ್ದಾನೆ. ಅವನ್ ಕಷ್ಟ ಉಂಟು, ಅವನುಂಟು. ಇದರಲ್ಲಿ ನೀವ್ ಯಾರು ತಲೆ ಹಾಕ್ಬಿಡ್ದು. ಕಲ್ತ ಎಲ್ಲ ಶಾಂತಲಕ್ಷ್ಮಿ ಬರ್ಲಿ ಚಪಾತಿ ಕುರ್ಮಾ. ಬರುತ್ತೆ, ತಗೊಳ್ಳಿ. ಯಾರು ಏನಂದ್ರೆ ನಮ್ಗೇನಂತೆ. ಓ ಮೀನಾ, ಅಣ್ಣ, ಮೀನಾ, ಯಾಕಮ್ಮ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ? ಮೈ ಹುಷಾರಿಲ್ವಾ? ಅಣ್ಣ, ನಿನ್ನ ಆಸೆ ಎಲ್ಲ ನರಕವಾಗೋಯ್ತಣ್ಣ, ಗಾಳಿ ಗೋಪುರವಾಗೋಯ್ತು. ನನ್ನ ಬಾಳು ಸ್ವರ್ಗವಾಗಬೇಕು ಅಂತ ನಿನ್ನಿಡೀ ಸರ್ವಸ್ವನೇ ತ್ಯಾಗ ಮಾಡಿದೆ. ಆದ್ರೆ ನನ್ನ ಬಾಳ್ ನರಕವಾಗೋಯ್ತಣ್ಣ, ನರಕವಾಗೋಯ್ತು. ಮೀನಾ, ರಮೇಶ ಎಲ್ಲಿ? ಹೇಗಣ್ಣ ಹೇಳಿ? ಯಾವ ಹೊತ್ನಲ್ಲಿ ಎಲ್ಲಿರ್ತಾರೋ ಏನೋ ಒಂದು ಗೊತ್ತಿಲ್ಲ ಅಣ್ಣ, ಒಂದು ಗೊತ್ತಿಲ್ಲ. ಸರ್, ಏನ್ ಶಂಕರಪ್ಪ ಹೀಗಿದ್ದೀರಾ? ಯಾಕೊಂತರ ಬರ್ತಿದ್ದೀರಲ್ಲ? ನಮ್ಮ ನಾಯಿ ರಾಣನ ಶಾಂತಮ್ಮ ವಿಷಾಕ್ ಕೊಂದು ದೇವ್ರೇ, ನಮ್ ನಾಯಿ ರಾಣ ಸತ್ತೋಗ್ಬಿಡ್ತಾ? ಹೌದು ಸರ್. ಇನ್ನೇನು ಯೋಚನೆ ಮಾಡ್ತೀರಿ ಆನಂದಪ್ಪ? ರಂಗಯ್ಯ, ನಾನು ಅನ್ಕೊಂಡಿದ್ದೆ ಒಂದು, ಅದ್ ನಡೀತಿರೋದೇ ಒಂದು. ರಮೇಶ ನೋಡೋಕ್ ಒಳ್ಳೆ ಹುಡುಗನ ಕಂಡ್ರು ಇತ್ತೀಚೆಗೆ ಕಲಿಬಾರ್ದು ಎಲ್ಲ ಕೆಟ್ಟ ಚಟ ಕಲ್ತ್ಬಿಟ್ಟಿದ್ದಾನೆ. ಅದಿರ್ಲಿ, ಆ ದಳ್ಳಾಳಿ ನೋಡಿ ಬರೀ ವ್ಯವಹಾರ ಮುಗಿಸ್ತೇ ಆ ಶಾಂತಲಕ್ಷ್ಮಿ ಸೇರ್ಕೊಂಡು ಆಲ್ಲಂತ ಸಂಸಾರಕ್ಕೆ ಹುಳಿ ಹಿಂಡ್ಬಿಟ್ಟ. ಎಲ್ಲ ವಿಧಿ ಬರಹ. ಇನ್ ಮುಂದೆ ನಾವು ಎಚ್ಚರವಾಗಿತ್ಕೊಂಡು ರಮೇಶನ್ ಒಳ್ಳೆ ದಾರಿ ತರಕ್ ಪ್ರಯತ್ನ ಮಾಡೋಣ. ಏನ್ ಪ್ರಯತ್ನನೋ ಏನೋ, ಅದ್ ಯಾವಳೋ ಸಂಧ್ಯಾಳ ಜೊತೆ ಆ ರಮೇಶಪ್ಪ ಸೇರ್ಕೊಂಡ್ಬಿಟ್ಟ. ಆ ಶಾಂತಲಕ್ಷ್ಮಿ ದಾನಪ್ಪ ಒಂದಾಗ್ಬಿಟ್ಟು ನಮ್ ಮೀನವನ್ನ ನಡೆಸ್ತಾವ್ರೆ. ಅದಕ್ಕೇನೆ ನಾನು ಹೇಳಿದ್ದು, ಅವತ್ತು ರಿಜಿಸ್ಟ್ರೇಷನ್ ಮಾಡಕ್ ಮುಂಚೆ ಹೊಸ ಆಲೋಚನೆ ಮಾಡಿ ಅಂತ. ಆ ದುರ್ಗಾಂಬೆ ನಾನು ಎಂದಿಗೂ ಕೈ ಬಿಡಲ್ಲ. ಏನೋ ಕಿಟ್ಟಣ್ಣೋರು ಇಲ್ಲಿ ಬಿಟ್ಟಿದ್ದೀರಲ್ಲ. ಏನೋ ದಾನಪ್ಪ ದರ್ಶನಕ್ಕೆ ಎತ್ತಂದ್ರೆ ಬಹಳ ಸಂತೋಷ. ಆರೋಗ್ಯವಾಗಿದ್ದೀನಪ್ಪ. ನನ್ನ ಸತ್ಯ ನನ್ನ ಕಾಪಾಡ್ತಾ ಇದ್ದೇವೆ. ಬಂದ್ರು ದೊಡ್ಡವರು, ನಿಮ್ಮ ವ್ಯವಹಾರ ಹೇಳಿದೀವ ಆಗೋಗ್ಲಿ. ಏನ್ ಕಿಟ್ಟು, ಯಾವಾಗ ಬಂದಪ್ಪ? 10 ನಿಮಿಷ ಆಯ್ತಪ್ಪ. ಏನಪ್ಪ ಸಮಾಚಾರ? ಮತ್ತೇನಿರುತ್ತೆ, ಕೃಷ್ಣನ ಮನೆಗೆ ಸುಧಾಮ ಬಂದಂಗೆ ಬಂದಿದ್ದೀನಿ. ಅಂದ್ರೆ ನನ್ನ ತಂಗಿ ಮದುವೆ ಫಿಕ್ಸ್ ಆಯ್ತು ಕಣಯ್ಯ. ಐ ಸಿ, ವೆರಿ ಗ್ಲಾಡ್ ಟು ಹಿಯರ್. ಅದಕ್ಕೆ ನೀನೇನಾದ್ರೂ ಮಾಡಿ 5,000 ರೂಪಾಯಿ ಸಹಾಯ ಮಾಡ್ಬೇಕು ಕಣಯ್ಯ. 5,000 ಅಲ್ಲಪ್ಪ, 10-15,000 ರೂಪಾಯಿ ಖರ್ಚು ಮಾಡಿ ಅದ್ದೂರಿಯ ಮದುವೆ ಮಾಡೋಣಪ್ಪ. 5,000 ರೂಪಾಯಿ ಬೇಕಂತೆ. ಎಷ್ಟು ಸುಲಭವಾಗಿ ಕೇಳ್ಬಿಟ್ಟೆ. ಯಾರಪ್ಪನ ಮನೆ ಗಂಟು ಅಂತ. ಒಂದ್ ವೇಳೆ ಕಿಟ್ಟು ಹಣ ಕೊಟ್ರೆ ಅದಕ್ಕೇನು ಆಧಾರ ಕೊಡ್ತಾನೆ? ಆಧಾರ, ಈ ಆಧಾರಕ್ಕೆ ಹಣ ಅಂದ್ರೆ ಸಾಕು. ಕಿಟ್ಟು ಹತ್ರ ಏನ್ ಆಧಾರ ತಗೊಳ್ತೀಯ? ಅವನ ತಂಗಿ ಮದುವೆಗೆ ಹಣ ಕೊಡ್ತೀನಿ ಅಂತ ನಾನ್ ಮಾತು ಕೊಟ್ಟಿದ್ದೀನಿ. ಸಂತೋಷ, ಬಹಳ ಸಂತೋಷ. ಯಾರ ಹಣ ಅಂತ ಯಾರು ಕೇಳಿ ಯಾವ ಧೈರ್ಯದ ಮೇಲೆ ಮಾತು ಕೊಟ್ಟಪ್ಪ. ಯಾವಾಗ ನಿನ್ನ ತಂಗಿನ ಆಸ್ತಿ ಪಾಸ್ತಿ ಸಮೇತ ಧಾರೆ ಅದು ಕೊಟ್ಟೋ ಆವತ್ತೇ ಈ ಮನೆ ಋಣಾರ್ಬಂಧ ನಿನ್ ಮುಗೀತು. ಈ ಮನೆ ಕಸ್ಪರ್ಕೆ ಕಂತೆ ಮೇಲೂ ನಿನ್ಗೆ ಹಕ್ಕಿಲ್ಲ. ಬುದ್ಧಿವಂತನಾಗಿದ್ದಿದ್ರೆ ಆವತ್ತೇ ಮನೆ ಬಿಟ್ಟು ಇದೇನು ವಿಚಿತ್ರ ಆನಂದ, ನಿನ್ನ ಮನೆ ಸೊತ್ತು ಕೊಡಕ್ಕೆ ನಿನಗೆ ಸ್ವತಂತ್ರ ಇಲ್ಲವೇ? ನೋಡಪ್ಪ, ಒಂದು ಪಚ್ಚ ಹಣ ಕೊಟ್ರೆ 3 ತಿಂಗಳಲ್ಲಿ ವಾಪಸ್ ಬರ್ಬೇಕು. ಇಲ್ಲ ಅಂದ್ರೆ ಮೀನಾ ರಮೇಶನ್ ಸಂಬಂಧ ಕಡ್ದಾಯ್ತು ಅಂತ ತಿಳ್ಕೊ. ಅಮ್ಮ, ಇನ್ನೊಂದ್ಸಲ ಆ ಮಾತು ಹೇಳ್ಬಿಡಿ ಅಮ್ಮ. ಮೀನಾ ನನ್ನ ಬಾಳಿನ ಸರ್ವಸ್ವ. ದಯವಿಟ್ಟು ಬೇಡ ಆನಂದ,
ಈ ಮನೆಯಲ್ಲಿ ಎಲ್ಲರೂ ನಿನ್ನ ಮಾತಿಗೆ ಬೆಲೆ ಕೊಡ್ತಾರೆ ಅಂತ ಹೇಳಿ ನಿಜ ಅಂತ ಈಗ ಹೇಳಿ ದಾನಕ್ಕೆ ಹೆಸರಾಗಿ ಈ ಸುಖ ನಿವಾಸದಲ್ಲಿ ನಿನಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ರೆ ಭಿಕ್ಷೆ ಬೇರೆ ನನ್ನ ತಂಗಿ ಮದುವೆ ಮಾಡ್ತಾ ಇದ್ದೆ. ಬರ್ತೀನಿ ಖಂಡಿತ ಹೋಗ್ಬೋದು. ನನ್ನ ಜೀವಮಾನದಲ್ಲಿ ಎಂದಿಗೂ ಕೊಟ್ಟ ಮಾತಿಗೆ ತಪ್ಪಿಲ್ಲ. ಇದು ಮನೆ ಸ್ವತ್ತಿಗೆ ಸೇರಿದಂತೆ ಇಲ್ಲ, ಇದು ನನ್ನ ಕಾಲೇಜಿನಲ್ಲಿ ಬಹುಮಾನ ಬಂದಿದೆ. ಅದು ನೋಡಿದವ್ರು ಯಾರು? ಆನಂದ ನೀನ್ ಮನುಷ್ಯನಲ್ಲ, ದೇವ್ರು. ಬಿಟ್ಟಿ ಗಂಟು ಸಿಕ್ಕಿದ್ರೆ ಎಲ್ಲ ದೇವರುಗಳೇ. ಇಲ್ಲ ಅಂದ್ರೆ ನೀನಾ ರಮೇಶನ್ ಸಂಬಂಧ ಕಸರಿಸು ಅಂತ ತಿಳ್ಕೊ. ಯಾರಂತೇಳಿ ಯಾವ ಧೈರ್ಯದ ಮಾತು ಕೊಟ್ಟಪ್ಪ? ಸಂಧ್ಯಾ, ಈ ತೋಟದಲ್ಲಿ ಇಷ್ಟುವ ಜಾಗ ಕೇಳು, ಈಗಲೇ ಬೇಕಾದ್ರೆ ಬರ್ಕೊಡ್ತೀನಿ. ರಮೇಶ್, ನಂಗೆ ಗೊತ್ತು ನೀವು ತುಂಬಾ ಒಳ್ಳೆಯವರು. ನಾನೇನ್ ಕೇಳಿದ್ರು ಕೊಡ್ತೀರಾ ಅಂತ ನಂಗೆ ಗೊತ್ತು. ಅರಸೀಕೆರೆ ಅಡ್ವೊಕೇಟ್ ಅಣ್ಣಪ್ಪನವ್ರಿಗೆ ಹೇಳಿದ್ದೀನಿ, ಅವರೂ ಬರ್ತಾರೆ. ನೆಕ್ಸ್ಟ್ ವೀಕ್ ನಿಮ್ ತೋಟದ ರಿಜಿಸ್ಟ್ರೇಷನ್, ಆಮೇಲೆ ನಿಮ್ ಮದುವೆ ರಿಜಿಸ್ಟ್ರೇಷನ್. ರವಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ನೀವು ನಮ್ಮ ದೇವ್ರ ಸಮಾನ. ನನ್ನ ಮದುವೆ ಆಗಿದ್ರು ಸಹಿತ ನಿಮ್ಮ ವಿಶಾಲವಾದ ಮನಸ್ಸಿನಿಂದ ನಿಮ್ಮ ತಂಗಿನ ಕೊಟ್ಟು ಮದುವೆ ಮಾಡಬೇಕಾದ್ರೆ ನಿಜವಾಗ್ಲೂ ನನ್ನ ಅದೃಷ್ಟವಂತ. ನನ್ನ ತಂಗಿ ಚೆಲುವೆ, ಅವಳು ಸರಿಯಾದ ಜೋಡಿ ಅಂದ್ರೆ ನೀನೆ. ಅವಳು ಸಂತೋಷಕ್ಕಾಗಿ ನಾನು ಯಾವ ತ್ಯಾಗ ಮಾಡೋಕ್ಕೂ ಸಿದ್ಧ. ಸರಿ, ಮೊದಲು ತೋಟ ನೋಡೋಣ ಬನ್ನಿ. ಅಣ್ಣಯ್ಯ, ನಮ್ಮ ಅಣ್ಣ ಎಲ್ಲಾದ್ರೂ ಸಿಕ್ಕಿದ್ನಾ? ಇಲ್ಲಮ್ಮ ಮೀನ, ನನ್ನ ಕಣ್ಗೆಲ್ಲೂ ಬೀಳಿಲ್ಲಮ್ಮ. ಅಳಬೇಡಮ್ಮ ಮೀನ, ನಿನ್ಗೆಷ್ಟು ದುಃಖನೋ ನನಗೂ ಅಷ್ಟೇ ದುಃಖ ಆಗ್ತಿದೆ. ನನ್ನ ಮನ್ಸು ಹೇಳ್ತಿದೆ, ನಿನ್ನ ನೋಡೋಕ್ಕಾದ್ರೂ ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಅಂತ. ಸಮಾಧಾನ ಮಾಡ್ಕೊಂಬ, ಸಮಾಧಾನ ಮಾಡ, ಅಳಬೇಡ. ಯಾರೋ ಹೊರಗೆ ಬಿಟ್ಟಿದ್ದು ಅವತ್ತೇ ಹೇಳಿಲ್ಲ ಈ ಮನೆ ಒಳಗೆ ಬರ್ಕೊಡು ಅಂತ. ಶಾಂತಮ್ಮ, ನಾಲ್ಗೆ ಉತ್ತಾ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡಬೇಡಿ. ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹರಿದಿನೇ. ಆನಂದರಾಯರ ಅವತ್ತೇ ಯೋಚನೆ ಮಾಡಬೇಕಾಗಿತ್ತು, ದಾನ ತಗೊಳ್ಳೋದಕ್ಕೂ ಯೋಗ್ಯತೆಯರಿಗೆ ಕೊಡಬೇಕು ಅಂತ. ನಿಮ್ಮಂತವ್ರಿಗೆ ಕೊಟ್ಟಿದ್ದಕ್ಕೆ ಇದೇ ಪ್ರತಿಫಲ. ಮುಚ್ಚು ಬಾಯಿ, ಈ ಮನೆ ಎಂಜಲ್ ಕೂಳಿಗೆ ಬಿದ್ದಿರೋ ನಾಯಿಗೆ ಎಷ್ಟು ಪಗರು. ಯಾರ ಹತ್ರ ಎಲ್ಲಿ ನಿಂತು ಮಾತಾಡ್ತಾ ಇದೀಯ ಅಂತ ತಿಳ್ಕೊಂಡಿದ್ಯಾ? ಇಲ್ಲ ತಮಾಷೆ ಮಾಡ್ತಾ ಇದೀಯ. ಹೋಗಿ ಆಚೆ. ಶಾಂತಮ್ಮ, ಶಾಂತಮ್ಮ, ನನಗೂ ಸಹನೆ ಮೀರಿದೆ. ನಾನು ಸುಮ್ಮನಿದ್ದಷ್ಟು ನಿನ್ನ ಆಟ ಜಾಸ್ತಿ ಆಗ್ತಿದೆ. ನನಗೂ ಕಾನೂನು ಗೊತ್ತಿದೆ. ಇನ್ನೊಂದ್ಸಲ ಅವಳ ಮೇಲೆ ಕೈ ಮಾಡಿದ್ರೆ ಆ ವಿಷಯನೇ ಬೇರೆ. ನಿನಗೂ ಕಾನೂನು ಗೊತ್ತಿದೆಯೋ? ಕಾನೂನು ಈ ಮನೆಗೂ ನಿನಗೂ ಏನ್ ಸಂಬಂಧ ಇದೆ ಅಂತ ನಿನ್ ಕಾನೂನಲ್ಲೇ ತೋರ್ಸ್ಕೊ. ಮೊದಲು ಇಲ್ಲಿಂದ ಹೊರಡು. ಮದುವೆ ಇನ್ನು ಇಲ್ಲಿ ಯಾಕೆ ನಿಂತಿದ್ಯಾ? ಬಗೆ ಕಾನೂನು ಅಂತ ಹೇಳಿ ಕಾನೂನು. ನೀನು ಒಬ್ಳು ಹೆಂಗ್ಸ. ಮೀನಾ, ಬರ್ತೀನಮ್ಮ. ಅಣ್ಣಯ್ಯ, ರವಿ, ಹಾಯ್. ಅವನು ಬರೆದ್ರು ಬರ್ಬೋದು. ಅವನೇಲ್ ಬರ್ತಾನೆ? ಅವನೊಬ್ಬ ಮುಟ್ಟಾಳ. ಅಲ್ಲ, ಕಟ್ಕೊಂಡಿದ್ ಹೆಂಡತಿಗೆ ಮೋಸ ಮಾಡೋನು ನಾಳೆ ನಮಗೂ ಮಾಡ್ಬೋದು. ಅವನ್ನ ಹೇಗ್ ನಂಬಕ್ ಸಾಧ್ಯ? ಅವನು ನಿನ್ ಮುಖ ನೋಡ್ತಾನೆ, ಗೂಬ್ಯಾಗ ಮೂಲೆ ಸೇರ್ತಾನೆ.
ಯಾರು ಮೀನುನ ಬಾ ತಾಯಿ ಬಾಬಾ ಕುಂತ್ಕೊ. ಈಗ ನಿನ್ನ ನೋಡೋ ಹಂಗಾಯ್ತು ಕಣವ. ಆಗಿರ್ಲಿ ರಂಗಯ್ಯ, ನೀನು ಹುಷಾರಾಗಿದೆಯಾ ತಾನೇ? ನಂದೇನ್ ಬಿಡವ, ವಯಸ್ಸಾಯ್ತು, ಕಾಲ ಬಂತು. ನೀನವ ನಿನ್ನ ಹೊಟ್ಟೆಲಿಟ್ಟೋ ಕಂದನ ಕಣ್ತುಂಬ ನೋಡ್ಬಿಡ್ಬೇಕು ಅಂತ ನನ್ಗೆ ಆಸೆ ಕಾಣವ. ರಂಗಯ್ಯ, ನಿನ್ನ ಹಾಗೂ ನಮ್ಮ ಅಣ್ಣನ ತ್ಯಾಗದ ಫಲದಿಂದ ನನಗೆ ಕಮ್ಮನಿ ಅಳಿಸ್ತು. ನಮ್ಮಣ್ಣ ನನಗಾಗಿ ತನ್ನ ಜೀವಮಾನದ ಆಸೆನೆಲ್ಲ ತೊರೆದು ತನ್ನ ಸರ್ವಸ್ವವನ್ನೇ ಬಿಟ್ಕೊಟ್ಟ. ಇದ್ದಿದ್ರೆ ಮತ್ತೆ ನನಗೆ ಮಾಂಗಲ್ಯ ಭಾಗ್ಯ ಲಭಿಸ್ತಿದ್ದೆ ರಂಗಯ್ಯ. ಹೇಳು ರಂಗಯ್ಯ. ರಂಗಯ್ಯ, ಕಾಫಿ ತಣ್ಣಗಾಗುತ್ತೆ, ಕುಡಿ ರಂಗಯ್ಯ. ತಣ್ಣಗಾದ್ರೇನು ಆರೋಗಿದ್ರೇನವ? ನಿನ್ ಕೈನ ಕಾಪಿ ಅಮೃತ. ಅಮ್ಮ, ಅಯ್ಯೋ ಏನದು? ಅತ್ತೆ, ರಂಗಯ್ಯನಿಗೆ ಜ್ವರ ಬಂದಿತ್ತು, ಅದಕ್ಕೆ ಕಾಫಿ ಮಾಡ್ಕೊಟ್ಟೆ. ಯಾರಪ್ಪನ ಮನೆಗಂಟು ಅಂತ ಕೊಟ್ಟೆ? ಕೆಲಸ ಮಾಡೋ ಗುಲಾಮನಿಗೆ ಬಿಸಿ ಬಿಸಿ ಕಾಫಿ ಬೇಕಾ? ಚೆನ್ನಾಗಿದೆಯಾ? ಇನ್ನು ಬೇಕೋ? ಸಾಕು. ದಯವಿಟ್ಟು ನನಗೆ ಕ್ಷಮಿಸಿ. ಮೀನವ್ವ, ಯಾಕೆ ಅಳ್ತೀಯವ್ವ? ಕಾಫಿ ನನಗೆ ಅಂತ ತಾನೇ ತಂದದ್ದು. ನನ್ನ ಹೊಟ್ಟೆಗಾದ್ರೂ ಬಟ್ಟೆಗಾದ್ರೂ ಸೇರ್ಕತ್ತು ಕಣವ. ಅವಳು ಬೇಡ ಕಣವ. ಕೆಲಸ ಮಾಡೋ ಗುಲಾಮ ಇವಳು ನನ್ನ ಮುಂದೆ ಅವಳು ಹೊಡಿಬೇಡ ಅಂತ ಹೇಳಕ್ಕೆ ನೀನೇ ಅವಳು. ನೀನೇ ಅವಳು ಮುಂದೆ ನಾನು ಅವಳು ಹೊಡಿತೀನಿ, ಸಾಯಿಸ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಬೇಡ ಕಣವ. ಅಯ್ಯೋ ತಾಯಿಲ್ಲ ತಪ್ಪಿ ಕಣವ. ಅಯ್ಯೋ ಭಗವಂತ, ಇಷ್ಟೆಲ್ಲ ನೋಡೋಕ್ ನಾನು ನಿನ್ನ ಉಳಿಸಿದ್ಯಾ ದೇವ್ರೆ. ಇದನ್ನ ನೋಡಕ್ಕಿಟ್ಲು ನಾ ಸತ್ತೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲಪ್ಪ. ನೀನ್ ಹೇಳೋದಲ್ಲ ನನಗೆ ಚೆನ್ನಾಗಿ ಅರ್ಥವಾಗ್ತಿದ್ದೀನಿ. ಆದ್ರೆ ನೀನ್ ಯಾವುದಕ್ಕೂ ಯೋಚನೆ ಮಾಡ್ಬೇಡ, ನಾನು ಹೇಳ್ದಂತೆ ಮಾಡು. ಎಲ್ಲದಕ್ಕೂ ನಾನಿದ್ದೀನಿ. ರವಿ ಬಗ್ಗೆ ಕೇರ್ಫುಲ್ ಆಗಿರು. ಆ ರಾಜ್ಕಲ್ ಬಗ್ಗೆ ನಾನು ಕೇರ್ಫುಲ್ ಆಗಿದ್ದೀನಿ. ಹಲೋ ಸಂಧ್ಯಾ. ಹಲೋ ರಮೇಶ್. ಅಂದಾಗೆ ಇವರು ನಮ್ಮ ಬ್ರದರ್ ಮಿಸ್ಟರ್ ವಿನಯ್. ಹಲೋ, ಲೈಟ್. ಥ್ಯಾಂಕ್ ಯು. ಬಾಂಬೆನಲ್ಲಿ 5 ಸ್ಟಾರ್ ಹೋಟೆಲ್ ಮ್ಯಾನೇಜರ್ ಆಗಿದ್ದಾರೆ. ಹೌದಾ? ಹೇಗೆ ನಡೀತಾ ಇದೆ ನಿಮ್ ಬಿಸ್ನೆಸ್? ಅದಕ್ಕೆ ತುಂಬಾ ಚೆನ್ನಾಗಿ. ನನಗೆ ನಿಮ್ ತಂಗಿ ಬಹಳ ದಿನದಿಂದ ಪರಿಚಯ. ಅಲ್ಲಿ ಇಲ್ಲಿ ಓಡಾಡುವಾಗ ನಿಮ್ ಬಗ್ಗೆ ನಿಮ್ ತಂಗಿ ಬಹಳ ಹೇಳ್ತೀರಿ. ನಿಮ್ ಬಗ್ಗೆ ಕೂಡ ಈಗ ಮಾತಾಡ್ತಾ ಕೂತೀನಿ. ಹಾ, ಹೇಗೂ ನಮ್ಮ ಎಸ್ಟೇಟಿಗೆ ಬಂದಿದ್ದೀರಾ. ಇವತ್ತು ನಮ್ಮನ್ನಲೇ ಇದು ಹೋಗ್ಬೋದಲ್ಲ? ಅದಕ್ಕೆ ನಿಮ್ ಸಂತೋಷವೇ ನಮ್ಮ ಸಂತೋಷ. ನಾನು ಹೊಟ್ಟೆ ಹುಡ್ಕೊಂಡು ಸಾಯ್ತಾ ಇದ್ದೀನಿ, ನೀವು ಸುಖವಾಗಿ ನಿದ್ದೆ ಮಾಡ್ತಾ ಇದ್ದೀರಾ. ವಾಂತಿ ಈ ವಯಸ್ಸಿನಲ್ಲಿ ನಿನಗೆ ವಾಂತಿನ? ಪರಮಾತ್ಮ, ಯಾವ್ಯಾವ ಹೊತ್ತಲ್ಲಿ ಯಾರ್ಯಾರು ಏನೇನು ಫಲ ಕೊಡ್ತೀಯೋ. ಬೈಸ್ತಾರ ನೋಟೋ ನನಗಲ್ಲವೇ ಆ ಮೀನಲ್ಗೆ. ಹೌದಾ? ಸಂತೋಷ, ಬಹಳ ಸಂತೋಷ. ಸಂತೋಷ ಅಂತ ಸಂತೋಷ. ಅವಳು ಯಾವ್ದೇ ಕಟ್ಬಿಡಿ ಅದು ಆಗಿದ್ದಾರೆ. ಅದ್ಯಾವ ದೊಡ್ಡ ವಿಷಯ ಅಲ್ಲ ದಾನಪ್ಪ. ನನ್ನ ಮಗ ನನ್ಗೆ ಒಂದು ಮಾತು ಹೇಳಿದ್ರೆ ಯಾವ ಕೆಲಸನೂ ಮಾಡಲ್ಲ. ಈ ಅಗ್ರಿಮೆಂಟ್ ನನಗೆ ಗೊತ್ತಿಲ್ಲ ಅಂತ ಅವಳು ಹೇಗಾದ್ರು ಅಂತ. ಹಾಗಾದ್ರು ಹೇಗಾದ್ರು ಹಾಗಾದ್ರು ಆದ್ರೆ ನನಗೂ ಸಂಶಯ. ಹಾಗಾದ್ರು ಬೇಡ ಬಾಳೆ ಮಹಿಳೆಯಾಗಿದ್ದು ಮಾಡಬಾರ್ದು ಕೆಲಸ ಮಾಡಿ ನಾವು ಒಟ್ಟೆ ಹೋಗೋಣ. ಹಾಗೆ ಮಾಡ್ಬಿಟ್ಟಲ್ಲೇ ಮನೆ ಹಾಳು. ಹೇಳು, ನನಗೆ ಗೊತ್ತಿಲ್ಲ. ಹೊರಗೆ ಯಾವ ಕಟ್ಕೊಳ್ತಾ ಇದೆಯಾ? ಈ ರೀತಿ ಮಾತನಾಡ್ಬಿಡಿ ಅತ್ತೆ, ಈ ರೀತಿ ಮಾತನಾಡ್ಬಿಡಿ. ನನ್ನಂತೋಳಲ್ಲ ಅತ್ತೆ. ಇದು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ಪತಿನೇ ನನಗೆ ಸರ್ವಸ್ವ. ನನ್ನ ಮಾತು ನಂಬಿ ಅತ್ತೆ, ನಂಬಿ. ಈ ವೇಷ ನನ್ನ ಹತ್ರ ಮಾಡಬೇಡ. ನೀನಾದ್ರೂ
ಸಂತೋಷ. ದಿನಕ್ಕೆ 2 ಕೋಳಿ 4 ಕೆಜಿ ಅಕ್ಕಿ ಉಳಿತು. ಕಣ್ಣಿನಲ್ಲಿ ಒಂದು ದೊಡ್ಡ ನೀರನ್ನು ಕೂಡ ನಾನು ಬರೀತಾರೆ. ಏನಯ್ಯ ನೀನು ಹೇಳ್ತಾ ಇರೋದು? ಅವಳು ಕತ್ತು ಬಸರಿಯಾಗಿದ್ದಾಳೆ ಅಂತಂದ್ರೆ ಬೀದಿ ಓಡಾಡೋ ಗಂಡಸು ನಾನು ಹೇಗೆ ತಲೆ ಎತ್ಕೊಂಡು ಓಡಾಡೋದು? ಏನು ತಿಳಿದು ಹೊತ್ತುಗಳಿಂದ ಹೇಗಿತ್ತು ಅವಳು ಮಾನ ಮರ್ಯಾದೆ ಏನೇ ಆಗಲ್ಲ. ಅವಳ ಚಾಳಿಗೆಲ್ಲ ನಿಂದೆ ಬರುವಾಗೆ ಸುಮ್ಮಕ್ಕೋ ಏನೋ ಅದೇ ಸ್ವಲ್ಪ ಸಣ್ಣಾಗಯ್ಯ. ನಿನ್ನ ಬೆಂಬಲ ಇದೆ ಅಂತ ತಾನೇ ಅವಳು ಇಷ್ಟೆಲ್ಲ ಆಡಬಾರ್ದು ಆಟ ಆಡ್ತಾ ಇರೋದು. ಇಷ್ಟಕ್ಕೆಲ್ಲ ನೀನೇ ಕಾರಣ. ನೀನೇನಾದ್ರೂ ಈ ಮನೇಲೆ ಇದ್ರೆ ಇರೋ ನಾವೇನು ಬೇಡ ಅಂತ ಹೇಳೋಲ್ಲ. ಒಂದು ವೇಳೆ ನೀನ್ ಇದ್ರೆ ಮೀನಾ ನಿನ್ಗೆ ಸ್ವಲ್ಪ ಮಾನ ಮರ್ಯಾದೆ ಇಲ್ಲ ಅಂತ ಕಾಣ್ತದೆ ಕಣಯ್ಯ. ಹೇಳ್ತಾ ಇದೀನಿ ಏನೋ ಮೀನಾ ಮೇಷ ಎಣಿಸ್ತಾ ಇದೆಯಲ್ಲ. ನಿನ್ ತಂಗಿ ಬದುಕ್ಬೇಕು ಅಂತಿದ್ರೆ ಈ ಮನೆ ಮೊದಲು ಬಿಡು ನೀನು. ಇಲ್ಲ ಹೇಳಬಲ್ಲೆ ಹೇಳ ಸಂಧ್ಯಾ, ನಿನ್ ಸಂತೋಷವೇ ನನ್ ಸಂತೋಷ. ನೀನಿಲ್ದೆ ಒಂದ್ಗಳಿಗೆ ನನ್ ಬಿಟ್ಟಿರಕ್ಕಾಗಲ್ಲ. ಏನ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ರಮೇಶ್, ನೀನ್ ಹೇಳಿದಂತೆ ಸಂಧ್ಯಾ ಹೆಸರಿಗೆ ಎಸ್ಟೇಟ್ನೆಲ್ಲ ಬರ್ಸಿದ್ದೀನಿ. ನಾಯರು ಬಂದಿದ್ದಾರೆ. ಬೈ ಸೈನ್ ಹಾಕೋದೊಂದೇ ಬಾಕಿ. ಬಿಕೋಟ್ನಲ್ಲಿರೋ ಕಿತ್ಲಿ ತೋಟ, ಗುಮ್ನಹಳ್ಳಿಲಿರೋ ಕಾಫಿ ತೋಟ. ನೀವೇನು ಹೇಳ್ಬೇಡಿ, ನಂಗೆಲ್ಲ ಗೊತ್ತು. ನಾ ಇಬ್ರು ನಂಬಿದ್ದೀನಿ. ದೆನ್ ಯು ಪುಟ್ ಯುವರ್ ಸಿಗ್ನೇಚರ್ ಹಿಯರ್. ಸರ್, ಇನ್ನು ನಿಮ್ ಕೆಲಸ ಮುಗೀತು. ಗುಡ್ ನೈಟ್. ಗುಡ್ ನೈಟ್. ಸಂಧ್ಯಾ, ಇನ್ನೇನ್ ಆಯ್ತಲ್ಲ? ನನ್ ಸರ್ವಸ್ವವೇ ನೀನು. ನೀನಾ ಇಷ್ಟೊತ್ತಲ್ಲಿ ನನ್ ಸುಮ್ಗೆ ಬಂದ್ರೆ ಒಂದು ಪುಟ್ಟಾದ ವಿಷಯ ಇತ್ತು. ಏನು? ಮೀನಾ, ಅಯ್ಯೋ ಕೂತ್ಕೋ ಮೀನಾ, ಕೂತ್ಕೋ. ಯಾಕೆ ಇಷ್ಟು ಹೆದರ್ತಾ ಇದೆಯಾ? ನಾನೇನು ಹುಲಿನಾ ಕರಡಿನಾ? ನೋಡು ಮೀನಾ, ನಿನ್ನ ಗಂಡನ್ನ ಪರೀಕ್ಷೆ ಮಾಡಿದ ಡಾಕ್ಟ್ರು ನನ್ನ ಹತ್ರ ಮುಟ್ಟಾಗಿ ಹೇಳಿದ್ರು ಅವನಿಗೆ ಭಾರಿ ಕೆಟ್ಟ ಕಾಯಿಲೆ ಇದೆಯಂತೆ. ಅವನ ಹತ್ರ ನೀನು ಸೇರ್ಲೇ ಕೂಡುತ್ತೆ ಮೀನಾ. ಇದು ಖಂಡಿತ ಸುಳ್ಳು. ಅವ್ರು ಕೆಟ್ಟವರಲ್ಲ ಅನ್ನೋದಕ್ಕೆ ನಾನು ಗರ್ಭಿಣಿಯಾಗಿರೋದೇ ಸಾಕ್ಷಿ. ಅಯ್ಯೋ ಮಂಕೆ, ಡಾಕ್ಟ್ರ್ ಹೇಳಿದ್ದನ್ನ ನಾನು ಹೇಳಿದೆ ಅಷ್ಟೇ. ನೀನ್ ನಂಬುದು ನಂಬು, ಬಿಟ್ರೆ ಬಿಡು, ನನಗೇನಂತೆ. ನೋಡು, ಇದಕ್ಕಿಂತ ಮುಖ್ಯವಾದ ವಿಷಯ ಇನ್ನೊಂದಿದೆ. ನಿಮ್ಮ ಅತ್ತೆ ಈ ನಿಮ್ಮ ಅಣ್ಣನ ಆಸ್ತಿ ಲಟ್ಟಾಯಿಸೋಕ್ಕೋಸ್ಕರ ನಿನ್ನ ಸೊಸೆಯನ್ನಾಗಿ ಮಾಡ್ಕೊಂಡಿರೋದು ಗೊತ್ತಾ? ಅದು ಅಲ್ದೇನೆ ನಿನ್ನ ವಿಧವೆ ಅಂತ ತೋರ್ಪಡಿಸ್ತೆ ಮೋಸ ಮಾಡಿ ನನ್ನ ಮಗನಿಗೆ ಮದುವೆ ಮಾಡ್ಬಿಟ್ರು ಅಂತ ಜನಗಳ ಕಾರಣ ತೋರಿಸಿ ಈಗ ಬೇರೆ ಇನ್ನೊಂದು ಮದುವೆ ನಿನ್ ಗಂಡನಿಗೆ ಮಾಡಿಸೋದ್ರಲ್ಲಿ ಇದ್ದಾಳೆ. ಆಗಲೇ ಹೆಣ್ಣನ್ನು ಗೊತ್ತು ಮಾಡಿಬಿಟ್ಲು. ಮುಂದಿನ ಶುಕ್ರವಾರನೇ ನಿಶ್ಚಿತಾರ್ಥ. ಮುಂದೆ ನಿನ್ನ ಗತಿ ಅದೋ ಗತಿ. ದಾನಪ್ಪನವ್ರೆ, ನೀವ್ ಹೇಳ್ತಾ ಇರೋ ಮಾತು ಸತ್ಯನಾ? ನಿಜನಾ? ಹೇಳಿ ದಾನಪ್ಪನವ್ರೆ, ನಾನೀಗೇನ್ ಮಾಡ್ಲಿ? ನನ್ನ ಯಜಮಾನನ್ನ ನನ್ನಿಂದ ಅಗಲಿಸ್ಬೇಡಿ.
ಹಾಗಾಗೋದಿಕ್ಕೆ ಅವಕಾಶ ಕೊಡ್ಬೇಡಿ ಚಾಣಕ್ಯರೇ, ನಿಮ್ಗೆ ಕಾಲಕ್ಕೆ ಬಿದ್ದು ಕೇಳ್ಕೊತೀನಿ. ಸಂತೋಷ, ಬಹಳ ಸಂತೋಷ. ನಾನಿದ್ದೀನಿ, ಧೈರ್ಯವಾಗಿರು. ಅದಕ್ಕೆಲ್ಲ ಅವಕಾಶ ನಾನ್ ಕೊಡೋಲ್ಲ. ಆದ್ರೆ ಮೀನಾ, ಬಹಳ ದಿನದ ನನ್ನ ಉದಾಸೆನ ನೀನ್ ನೆರವೇರಿಸಿ ಬಿಟ್ರೆ. ಹೇಳಿ ಚಾಣಕ್ಯರೇ, ಅದೇನು ಹೇಳಿ, ಖಂಡಿತ ನೆರವೇರಿಸ್ಕೊಡ್ತೀನಿ. ನೀವು ನನ್ನ ತಂದೆ ಸಮಾನ. ನೋಡೋಣ ಅದೇ ಎಡವಟ್ಟು. ನೋಡು ಮೀನಾ, ಮೀನಾ, ಕಾಮಕ್ಕೆ ಕಣ್ಣಿಲ್ಲ ಅಂತಾರೆ, ವಯಸ್ಸಿನ ದೋಷ ಇಲ್ಲ ಅಂತಾರೆ. ಮೀನಾ, ನಾನು ಬಾಯಿ ಬಿಟ್ಟು ಹೇಳ್ಬೇಕಾ ನಿನಗೆ ಅರ್ಥ ಆಗೋಲ್ವಾ? ನನ್ನ ಅರ್ಗಿಳಿ ಮೀನಾ, ಮೀನಾ. ಏನದು? ಆಯ್ತು, ತಲೆ ಮೇಲೆ ಚಪ್ಪಡಿ. ಅಯ್ಯೋ ಶಾಂತಲಕ್ಷ್ಮಿ, ಆಧಾರ ಮಾಡೋ ಹೆಣ್ಣು ನಿನ್ನ ಸೊಸೆ ಆಗೋದಕ್ಕೆ ಲಾಯಕ್ಕೆ ಇಲ್ಲ. ಅದಿರ್ಲಿ, ನೀನ್ ಯಾಕೆ ಇಲ್ಲಿ ಬಂದೆ? ಅಯ್ಯೋ, ನಾನ್ ಯಾಕೆ ಬರ್ಲಿ ಇಲ್ಲಿಗೆ? ನೋಡು, ಸ್ವಲ್ಪ ಹೊತ್ತಿ ಮೊದಲು ಆಯಾಗಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ಮಲಗಿದ್ದೆ. ಮತ್ತು ದಡ 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 ಬಾಗಿಲು ತಟ್ಟದ್ದು, ಬಾಗಿಲು ತಂದೆ. ಬನ್ನಿ ಅಂತ ಕರೆದು, ಯಾಕೆ ಅಂತಂದೆ. ಅಯ್ಯೋ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ದರ 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 ನನ್ನ ಕೈ ಹಿಡಿದು ಯಾಕೆ ಬಂದು, ನೋಡಿ ನನ್ನ ಗಂಡ ಅಲ್ಲಿ ಯಾವ ಜೊತೆಯಲ್ಲೂ ಸರಸಾಡ್ತಾ ಇದ್ದಾನೆ, ನಾನಿಲ್ಲಿ ಒಟ್ಟಿಯಾಗಿ ನರಡ್ತಾ ಇದ್ದೀನಿ, ನಾನೇನು ಹೆಣ್ಣಲ್ವಾ, ನನಗೇನು ಆಸೆ ಇಲ್ವಾ ಅಂತ ಹೇಳಿದ್ದೇನೆ. ಬಂದು ತಪ್ಪಿಕೊಂಡ್ಬಿಟ್ಟು ಇಲ್ಲ, ದೇವರಾಣೆಯಿಂದ ಇವರೇ ನನ್ನನ್ನ. ಅಯ್ಯೋ, ನಿನ್ನ ನಾರಿಗೆ ಸೇರೋಗ ನನ್ನ ಮೇಲೆ ನ್ಯಾಯ ಇರ್ತಾ ಇದ್ದ. ಶಾಂತಲಕ್ಷ್ಮಿ, 9 ತಿಂಗಳಾಗಿ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ನನ್ನ ಗುರುದೇವತೆ ಆದಿ ಪರಾಶಕ್ತಿ ಆ ತಾಯಿ ಹುಡುಗವನ್ನು ಸೇವೆ ಮಾಡ್ತಾ ಇದ್ದೀನಿ, ಉಪಾಸನೆ ಮಾಡ್ತಾ ಇದ್ದೀನಿ, ಅಕ್ಕಂಡು ಬ್ರಹ್ಮಚಾರಿ ಆಗಿದ್ದೀನಿ. ಮುಂದಿನ 9 ತಿಂಗಳು ನಾನು ಹೀಗೆ ಇರಬೇಕಾದ ಪವಿತ್ರವಾಗಿ ನನ್ನ ಮೇಲೆ ಅನ್ಯಾಯ ಹೇಳ್ತಾ ಇದ್ದಾರೆ. ಅಮ್ಮ, ಗೋರಮ್ಮ, ತಾಯಿ, ನನ್ನಮ್ಮ, ನೀನೇ ನೋಡ್ಕೋ ಈ ಅನ್ಯಾಯನ, ನೀನೇ ನೋಡ್ಕೋ. ನೋಡಿ, ಬಿಸಿಲು ಜೋರಾಗಿದೆ, ಕಣ್ಣಲ್ಲಿ ಕಾಫಿ ಇದೆ, ಕಾಲಾಡ್ಸು ಅಂತ ಹೇಳಿ. ಆಯ್ತು ಸರ್, ಮಾಡಿಸ್ತೀನಿ. ಏನಾಯ್ತು? ಮೂರೊತ್ತು ಕಣ್ಣೀರು ಸುಸಿ ಮನೆ ದರಿದ್ರ ತರ್ತಿದ್ಯಾ? ನಗನಗ್ತಾ ಇರೋದು ಏನಾಗುತ್ತೆ ನಿನಗೆ? ಏನ್ ಸುತ್ತ ಸಂತೋಷ ಇದೆ ಅಂತ ನಗ್ನಗ್ತಾ ಇರ್ರಿ. ನಾ ಎದ್ರೆ ಕೂತ್ರೆ ಅತ್ತೆ ಬೈತಾರೆ. ಆ ದಾನಪ್ಪ ಅಂತೂ ನನ್ ಬಗ್ಗೆ ಅಸಹ್ಯವಾಗಿ ನಡ್ಕೊಳ್ತಾರೆ. ಏನಂದ್ರೆ? ದಾನಪ್ಪನ ಬಗ್ಗೆ ಎಷ್ಟೊಂದು ಕೇವಲ ಮಾತಾಡ್ತಿದ್ಯಾ? ಏಯ್, ದಾನಪ್ಪ ಇವತ್ತು ನಮ್ಮನೆ ದೇವ್ರ ಕಡೆ. ಇವತ್ತು ನಾನು ನೀನು ಸುಖವಾಗಿರೋಕೆ ಅವರೇ ಕಾರಣ. ಇನ್ನೊಂದ್ ಸಾರಿ ದಾನಪ್ಪನ ಬಗ್ಗೆ ಏನಾದ್ರೂ ಮಾತಾಡಿದೆ ಅಂದ್ರೆ ಹೋಗೋ, ಮನೆಗೆ ಹೋಗು. ರಾಮಚಂದ್ರ, ರಾಮಭದ್ರ, ಎಲ್ಲಾರನ್ನೂ ಕಾಪಾಡಪ್ಪ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಪತಯೇ ನಮಃ. ರಾಮ ರಾಮಚಂದ್ರ. ರಾಮ, ನೀನ ಕೂಗ್ದೆ? ಯಾರಪ್ಪ ನೀನು? ಯಾಕ್ರಂಗಯ್ಯ, ಗೊತ್ತಾಗ್ಲಿಲ್ವಾ? ನಾನು ಆನಂದರಂಗಯ್ಯ. ಆನಂದಪ್ಪನವರ ಬುದ್ಧಿ? ಆನಂದಪ್ಪನವರ, ದೇವ್ರು ನಿಮ್ಗಿಂತ ಕಷ್ಟ ಕೊಡ್ತಾನೆ ಅಂತ ನಾ ತಿಳ್ಕೊಂಡಿರ್ಲ ಕಣಪ್ಪ. ನಿಮ್ಮ ನೀ ಸ್ಥಿತಿ ನೋಡಕ್ಕ ನಾನು ಇನ್ನೂ ಬದುಕಿದ್ದೀನಿ. ಬುದ್ಧಿ, ಆನಂದಪ್ಪ, ನನ್ನೂ ನಿಮ್ಮನೆಯಿಂದ ಹೊರಗೆ ಹಾಕ್ಬಿಟ್ರು. ನಾ ನಿಮ್ಮನ್ನು ಹುಡುಕಿ ಸಾಕಾಗಿ ಸುಸ್ತಾಗೋಗ್ಬಿಟ್ಟೆ. ಆನಂದಪ್ಪ, 106 ಸಂಸಾರ ಸಾಕಿ ಸಂರಕ್ಷಣೆ ಮಾಡಿದ್ ನಿಮಗೆ ದೇವ್ರಿಂತ ಕಷ್ಟ ಕೊಡಬಾರ್ದಾಗಿತ್ತು ಕಣಪ್ಪ, ಕೊಡಬಾರ್ದಾಗಿತ್ತು. ನನ್ಗೇನಾಗಿದೆ ಅಂತ ಹೇಳ್ತಾ ಇದೀಯ ರಂಗಯ್ಯ? ಏನ್ ಆನಂದಪ್ಪ, ನನಗೇನಾಗೈತಿ ಅಂತ ಕೇಳ್ತಿದ್ದೀರಲ್ಲ. ಮುಖ ತುಂಬಾ ದಾಡಿ ಬೆಳಕಂಬಿಟ್ಟೈತಿ, ಕಣ್ಣುಗುಡ್ಡೆ ಒಳಗ್ ಕುಂಟೋಗೈತಿ. ನೀವ್ ಹಾಕಿರೋ ಬಟ್ಟೆ ಶಿವ, ನೀವು ಹುಟ್ಟಾಗಿಂದ ಕಾಣಿಲ್ವಲ್ಲಪ್ಪ.
ನನ್ನ ಕೈಲಿ ಇದನ್ನ ನೋಡಕ್ ಆಯ್ಕಿಲ್ಲ ಅನಂತಪ್ಪ. ದೇವ್ರು ನಿಮ್ಗೆ ಕಟ್ಟಕ್ ಕೊಡಬಾರ್ದಾಗಿತ್ತು. ನೋಡ್ರಂಗಯ್ಯ, ದೇವ್ರು ನಮ್ಮ ಭಾಗಕ್ಕಿರೋ ಹೊತ್ತಿಗೆ ನಾವ್ ಇಷ್ಟ ಆದ್ರೂ ಇದ್ದೀವಿ. ಇಲ್ದೇ ಇದ್ದಿದ್ರೆ ನಾನು ಬದುಕ್ತಾನೂ ಇರ್ಲಿಲ್ಲ, ಮೀನಿನ ಮದ್ವೆ ಆಗ್ತಾನೂ ಇರ್ಲಿಲ್ಲ, ನಾನು ನಿನ್ ನೋಡ್ತಾನೂ ಇರ್ಲಿಲ್ಲ ರಂಗಯ್ಯ. ಹಂಗಾರಿ ಮೀನವನ್ ಮದ್ವೆ ಅದು ಒಳ್ಳೇದಕ್ಕೆ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಗೆಲ್ಲ ಹುಚ್ಚು ಕಣಪ್ಪ. ಮೀನವ್ವ ದಿನಾಲೂ ಕಣ್ಣೀರ ಕೈ ತೊಳಿತಾವಳಿ, ಅಕ್ಕಪಕ್ಕ ಜನಗಳು ಮಾತಾಡ್ಕೊತಾವ್ರಿ. ರಂಗಯ್ಯ, ನನ್ಗೊಂದ್ ಸಹಾಯ ಮಾಡ್ಕೊಡ್ತೀಯ ರಂಗಯ್ಯ? ಇದೇನ್ ಬುದ್ಧಿ ಮಾಡ್ತೀಯಾ ಅಂತ ಕೇಳ್ತಿರಲ್ಲ ನಮ್ಮಪ್ಪ. ನೀ ಎಡಗಾಲ ತೋರ್ಸೋದು ನಾನು ನೆತ್ತಿ ಮೇಲೆ ಇಟ್ಕೊಂಡು ಮಾಡ್ತೀನಿ. ಹೇಳಿ ಬುದ್ಧಿ, ನಾನು ಮಾಡ್ತೀನಿ, ಹೇಳಿ. ನೀನನ್ನ ಕಣ್ ತುಂಬ ನೋಡ್ಬೇಕು ಅನ್ಸಿದೆ, ಕರ್ಕೊಂಬರ್ತೀಯ ರಂಗಯ್ಯ? ಅದ್ ಮಾತ್ರ ನನ್ನ ಕೆಲ ಆಗಿಲ್ಲ ಕಣಪ್ಪ. ಮೀನವನ್ನ ಹೊಸಲ್ದಾಟ ಹೋಗ್ಕೂಡ್ದು ಅಂತ ಕಟ್ಟಾಜ್ಞೆ ಮಾಡ್ಬಿಟ್ಟವ್ರಂತೆ. ಹ್ಞೂ ಕಣಪ್ಪ. ಆನಂದಪ್ಪನವರ, ನಾ ಸುಖ ನಿವಾಸ ಬಿಟ್ಟ ಮೇಲೆ ಇಲ್ಲೇ ಒಂದು ದೊಡ್ಡ ಕೆಲಸ ಮಾಡ್ಕೊಂಡಿವನಿ. ನಾ ಕುಡಿಯೋ ಗಂಜಿನ ಇಬ್ರು ಹಂಚ್ಕೊಂಡು ಕುಡಿಯೋಣ ಬನ್ನಿ ನಮ್ಮಪ್ಪ, ಬನ್ನಿ. ಯಾವತ್ ನಾನು ಇನ್ನೊಬ್ರು ಆಶ್ರಯದಲ್ಲಿ ಇರ್ತೀನೋ ಅವತ್ತೇ ನನ್ ಸತ್ತಾಗೆ ರಂಗಯ್ಯ, ಅವತ್ತೇ ನನ್ ಸತ್ತಾಗೆ. ಬುದ್ಧಿ, ನಾ ಸತ್ತಂಗೆ. ಬನ್ನಿ. ಆಗಿದ್ದೀರಾ ತಾನೆ? ಯಾರ ಮನೆ ಬಿಟ್ಟು ಮನೆಗೆ ಅಲಿತಾ ಇರ್ತದೆ, ಅದಕ್ಕೂ ನಾನೇ ಹೊಣೆನೆ. ಗ್ರಾಚಾರಪ್ಪ ಅಲ್ಲ, ಆನಂದನ್ ಸಾರನ ಒಂದು ಸ್ಥಿತಿಗೆ ತರೋದಕ್ಕೆ ನಾನು ಪಟ್ಟಿರೋ ಕಷ್ಟ ಇದೆಯಲ್ಲ ನೋಡು, ಆ ಭಗವಂತನಿಗೆ ಗೊತ್ತು. ಆ ಗಂಡ ಸತ್ತು ಮೀನಾ ಮದುವೆ ಮಾಡಿಸ್ತೆ, ರಂಗಯ್ಯನಿಗೆ ರೆಸ್ಟ್ ಕೊಡಿಸ್ತೆ, ಆನಂದ ಆರಾಮಾಗಿರ್ಲಿ ಅಂತ ಆಸ್ತಿನೆಲ್ಲ ರಮೇಶ್ ಹೆಸರಿಗೆ ಬರ್ಸಿ, ಈ ಮನೆ ಜವಾಬ್ದಾರಿನೆಲ್ಲ ನಾನ್ ತಲೆ ಮೇಲೆ ಹೊತ್ಕೊಂಡು ಹಗಲು ರಾತ್ರಿ ನಾನು ಪಡ್ತಾ ಇರೋ ಕಷ್ಟ ಆ ಭಗವಂತನಿಗೆ ಗೊತ್ತು. ಏನೋ ಒಂದು ಸಣ್ಣ ಮಾತು ಬಂತು ಅಂತ ಅವನೇ ಕೋಪಿಸ್ಕೊಂಡು ಮನೆ ಬಿಟ್ಟು ಹೊರಟೋದಪ್ಪ. ಅದು ಹೋಗ್ಲಿದಾನಪ್ಪ. ಈಗ ಆನಂದ ಎಲ್ಲಿದ್ದಾನೆ ಹೇಳು? ಅಯ್ಯ, ಅಡ್ರೆಸ್ ಗೊತ್ತಿದ್ರೆ ಅಡ್ಡ ಪಲ್ಲಕ್ಕಿ ಉತ್ಸವ ಮಾಡಿ ಕರ್ಕೊಂಡು ಬಂದು ಅವನ್ನ ಮನೆ ಸೇರಿಸ್ತಾ ಇದ್ದೆ ಗೊತ್ತಾ. ಎಲ್ಲ ಋಣಾನುಬಂಧ ಇದ್ದಾಗ ಆಗುತ್ತೆ, ಯಾರೇನ್ ಮಾಡಕ್ಕಾಗುತ್ತೆ ಬಿಡು. ಈಗ ನೀನ್ ತಾನೇ ಆನಂದ ಅಂತ ಅಂದ್ಕೊಂಡು ಈ ಎಸ್ಟೇಟ್ ಒಳಗೆ ಪಾದ ಬೆಳೆಸುವ ಅವಶ್ಯಕತೆ ಏನಿದೆಯಪ್ಪ? ಏನು ಇಲ್ಲ. ಹೇಳ್ಬೇಕು ಅಂದ್ರೆ ಆನಂದ ಇಲ್ದಿರೋ ಈ ಮನೆ ಒಳಗೆ ಒಂದು ಗುಟುಕು ನೀರು ಕುಡಿಯೋಕು ನನಗಿಷ್ಟ ಇಲ್ಲ ಗೊತ್ತಾ. ಬರ್ತೀನಪ್ಪ, ಬರ್ತೀನಿ. ಹಲೋ ಸದ್ಯ. ಓ ರಮೇಶ್, ನೀವಾ? ಏನ್ ಇಷ್ಟೊತ್ನಲ್ಲಿ? ನನ್ ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ ಸಂಧ್ಯಾ. ನೀನ್ ನೋಡೋ ಆಸೆ ಆಯ್ತು, ಬಂದ್ಬಿಟ್ಟೆ. ನೀನ್ ನನ್ನ ಪಕ್ಕದಲ್ಲಿದ್ರೆ ನನಗೆ ಅದೇ ಸಂತೋಷ. ರಮೇಶ್, ನಿಮ್ ಹೆಂಡತಿನತ್ತೆ ಸರಿ ಇಲ್ಲ. ಸಂಧ್ಯಾ, ಅವಳಿಂದ ನಿಮ್ಗೆ, ನಿಮ್ಮಿಂದ ನನಗೆ. ಛೇ, ನನಗ್ ಬುದ್ಧಿ ಇಲ್ಲ, ನಿಮ್ಮನ್ ಪ್ರೀತಿಸಿದ್ದು. ಸಂಧ್ಯಾ, ನೀನ್ ಚುಚ್ಚು ಮಾತಿನಿಂದ ನನ್ನ ಮನಸ್ಸು ನೋಯಿಸ್ಬೇಡ. ನೀನ್ ನನ್ ಕೈ ಬಿಟ್ರೆ ನಾನು ಒಂದ್ ಕ್ಷಣ ಕೂಡ ಬದುಕ್ಲಾರೆ. ನೀನೇ ನನ್ನ ಸರ್ವಸ್ವ. ಬಾ ಸಂಧ್ಯಾ, ಬಾ. ನನ್ನ ಮನಸ್ಸು ನೋಯಿಸ್ಬೇಡ ಸಂಧ್ಯಾ, ಪ್ಲೀಸ್. ರಮೇಶ್, ಇನ್ ಫ್ಯೂಚರ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಮೀ. ಯಾಕೆ ಇವತ್ತೊಂಥರ ಇದ್ದೀರಲ್ಲ? ತಗೊಳ್ಳಿ, ಹಾಲು ಕುಡೀರಿ. ಏನಂದ್ರೆ ಹಾಲು ಆರೋಗುತ್ತೆ, ಬೇಗ ಕುಡೀರಿ. ಅದು ಆರ್ ಹೋಗಿರೋದು ಅಲ್ಲ, ಒಡೆದೋಗಿರೋ ಹಾಲು. ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ ಮಾತುಗಳೇ ಅರ್ಥವಾಗ್ತಾ ಇಲ್ಲ. ಹೇಗೆ ಅರ್ಥವಾಗುತ್ತೆ? ಸಂಸಾರ ಸುಖ ಅನುಭವಿಸಿ ಹಣ್ಣಾಗಿರೋ ನಿನ್ನ ಮರಳಿ ಕಟ್ಟಿನ ಜೀವಮಾನನೇ ಹಾಳು ಮಾಡಿಬಿಟ್ಟ. ಸುಳ್ಳು. ನೀವು ಆ ರೀತಿ ಮಾತನಾಡ್ಬೇಡ್ರಿ. ನಿಜ ಹೇಳು, ನಿನ್ ಲಗ್ನ ಮುಂಚೆ ನಿನ್ ಗರ್ಭವತಿ ಆಗಿರ್ಲಿಲ್ಲ? ಇಲ್ಲ ಇಲ್ಲ, ನಿಮ್ಮ ಪಾದದಾನಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ದಾಂಪತ್ಯ ಸುಖ ಏನೋ ಅನ್ನೋ ತಿಳಿಯೋಕ್ ಮುಂಚೆನೆ ವಿಧಿ
ನನ್ನ ಮಾಂಗಲ್ಯ ಭಾಗ್ಯ ಕಡಿದು ಬಿಡುತ್ತು. ನಿಜ, 100 ಜನರ ಎದುರು ಮದುವೆ ಆದದ್ದು ಸುಳ್ಳಲ್ಲ. ಆದ್ರೆ ಹೀಗಾಯ್ತು ನನ್ ಬಾಳು. ಏನಯ್ಯ ನಿನ್ನ ಅವಸ್ಥೆ ಆನಂದ? ಸತ್ಯ, ಧರ್ಮ, ನ್ಯಾಯ ಅಂತ ಹೋರಾಡಿದ್ದಕ್ಕೆ ಇವತ್ತಿನ ದಿವಸ ಆ ಭಗವಂತ ನಿನಗೆ ಕೊಟ್ಟಿರೋ ಶಿಕ್ಷೆ ಇದೇನಾ ಆನಂದ? ಕಿಟ್ಟು, ದೇವರನ್ನೆಂದಿಗೂ ನಿಂದಿಸ್ಬೇಡಯ್ಯ. ಅವನೆಂದಿಗೂ ನಮ್ ಕೈ ಬಿಡೋದಿಲ್ಲ ಕಿಟ್ಟು. ನಮ್ಮ ಅಪ್ಪ ಮಾಡಿದ ಪಾಪದ ಫಲವನ್ನ ಅನುಭವಿಸ್ತಿದ್ದೇವೆ. ನಾನು ಚಿಕ್ಕ ಹುಡುಗನಾಗಿದ್ದಾಗ ಒಂದ್ ದಿವಸ ಆ ರಾತ್ರಿ ಕಿಟ್ಟು ಚಳಿ ಗಾಳಿ ಮಳೆ ತಡೀಲಾರ್ದೆ ಹಸಿಗೂಸಿನೊಂದಿಗೆ ಆಶ್ರಯಕ್ಕೆ ಬಂದ ಹಣ್ಣು ಮುದುಕಿಗೆ ಮನುಷ್ಯತ್ವವೇ ಇಲ್ಲದ ನನ್ನ ತಂದೆ ನನ್ನ ತಂದೆಯ ಹೃದಯಕ್ಕೆ ಕರುಣೆಯ ಕಣ್ಣೇ ಇಲ್ಲದೆ ಹೋಯ್ತು. ಸಾಯೋ ರೀತಿಯಲ್ಲಿ ಹೊಡೆದ. ಆಗ ನನ್ನ ಕಣ್ಣಲ್ಲಿ ನೀರು ಬಿಡ್ತು. ಆ ಸಂಕಟವನ್ನು ತಡಿಲಾರದೆ ಆಕೆ ಕೊಟ್ಟ ಶಾಪದ ಫಲವೇ ಈ ನಮ್ಮ ಪರಿಸ್ಥಿತಿಗೆ ಕಾರಣ ಕಿಟ್ಟು. ಈ ನಮ್ಮ ಪರಿಸ್ಥಿತಿಗೆ ಕಾರಣ. ನಮ್ಮ ತಂದೆ ಮಾಡಿದ ಪಾಪ, ಆಕೆ ಕೊಟ್ಟ ಶಾಪ, ಅದ್ರ ಫಲವನ್ನು ಮಕ್ಕಳಾದ ನಾವು ಅನುಭವಿಸ್ತಾ ಇದ್ದೇವೆ ಕಿಟ್ಟು, ಮಕ್ಕಳಾದ ನಾವು ಅನುಭವಿಸ್ತಾ ಇದ್ದೇವೆ. ಏನಯ್ಯ ನಿನ್ನ ವೇದಾಂತ? ಅಲ್ಲಿ ಆ ನಿನ್ನ ತಂಗಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಳೆ. ಅದು ಅವಳ ಹಣೆ ಬರಹ. ಕಾಲ ಇನ್ನೂ ಮಿಂಚಿಲ್ಲ. ಈ ನಿನ್ನ ಕೊಟ್ಟು ವೇದಾಂತವನ್ನು ಬಿಟ್ಟು ಮನೆಗೆ ಬಂದು ಆಕೆಯನ್ನು ಆ ರಣಹದ್ದುಗಳ ಕೈಯಿಂದ ರಕ್ಷಿಸುವುದು ನಿನ್ನ ಕರ್ತವ್ಯ. ಕಿಟ್ಟು, ಯಾರೂ ಕಾಪಾಡೋದಿಲ್ಲ. ನಮ್ಮ ಹಣೆಯಲ್ಲಿ ಏನ್ ಬಂದಿದೆಯೋ ಅದನ್ನು ಅನುಭವಿಸುತ್ತಿರ್ಬೇಕು. ನೀನ್ ಹೋಗು. ಇಲ್ಲ, ನಿನ್ನನ್ನು ನಾನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ಲಾರೆ. ಕಿಟ್ಟು, ಇದು ಕಾಲದ ಕಾಲ್ಚಿಂಡಿ ನಾಟಕ. ಇದು ನಿಯಮವನ್ನು ಮೀರೋದಕ್ಕೆ ನೀನ್ ಯಾರು, ನಾನು ಯಾರು? ದಯವಿಟ್ಟು ನನ್ನಷ್ಟಕ್ಕೆ ನನ್ನ ಬಿಟ್ಟು ನೀನ್ ಹೊರಟು. ಆನಂದ್, ಕಿಟ್ಟು, ದಯವಿಟ್ಟು ಹೋಗು. ಯು ಪ್ಲೀಸ್ ಗೋ ಇದೆ. ಏನು ಅಂದ್ರೆ ನಮ್ಮ ಅಣ್ಣನ್ನ ನಾನು ನೋಡ್ಲೇಬೇಕು. ಬೆಳಿಗ್ಗೆಯಿಂದ ಯಾಕೋ ಒಂಥರ ಸಂಕಟ ಆಗ್ತಾ ಇದೆ. ನಮ್ಮಣ್ಣ ಎಲ್ಲಿದ್ದಾನೋ ಏನೋ, ಏನ್ ಮಾಡ್ತಾ ಇದ್ದಾನೋ ಅದೇ ನಂಗೆ ಗೊತ್ತಿಲ್ಲ. ನಿಮ್ಮಣ್ಣ ಇನ್ನೂ ಸತ್ತಿಲ್ಲ ಕಣೆ. ಒಳ್ಳೆ ಕಲ್ಲುಗುಂಡಿದ್ದಾಗಿದ್ದಾನೆ. ಬಾಳ್ನ ಸಹಿಸ್ಲಾರ್ದೆ ನನಗೆ ಮೋಸ ಮಾಡಿದ್ರು ಅಂತ ಹೇಳ್ಕೊಂಡು ಬೀದಿ ಅಲಿತಿದ್ದಾನೆ. ಎಲ್ಲರೂ ಸೇರ್ಕೊಂಡು ನಿನ್ನ ನನ್ನ ಕೊರಳಿ ಕಟ್ಟಿದ್ರು. ಅಯ್ಯೋ ದೇವ್ರೆ, ಇದಕ್ ನಾನೇನ್ ಹೇಳಿ? ಹಾಗಾದ್ರೆ ಅಮ್ಮ ಹೇಳಿದ ಮಾತು ಸುಳ್ಳೇನು? ನಿಮ್ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ತಾನು ಮುಂದಲ್ಲಿ ನಾನು ಪರಿಶುದ್ಧವಾಗಿದ್ದೀನಿ. ಈ ಪರಿಸ್ಥಿತಿಲಿ ನಾನೇನ್ ಹೇಳಿದ್ರು ನೀವು ನಂಬೋದಿಲ್ಲ. ಒಟ್ನಲ್ಲಿ ನೀವು ಸಂತೋಷವಾಗಿದ್ರೆ
ಅಷ್ಟೇ ಸಾಕು. ತಗೊಳ್ಳಿ. ಸಂತೋಷ. ಯಾರ ಸಲ ಸಂತೋಷ ಪಡ್ಲಿ? ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ನೀವ್ಯಾರು ಅರ್ಥ ಮಾಡ್ಕೊಳೋದು ಬೇಕಾಗಿಲ್ಲ. ಅಯ್ಯೋ ದೇವ್ರೆ, ನಾನು ಇದನ್ನೇ ಬಯಸಿದ್ದ. ಹೂವನ್ನು ಕೊಟ್ಟೆ, ಅದ್ರ ಜೊತೆಲಿ ಮುಳ್ಳುನು ಇಟ್ಟೆ. ಸಂಧ್ಯಾ, 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 ಏನ್ ನಿರ್ಧಾರಕ್ಕೆ ಬಂದೆ? ತೋಟ ಮಾರದ ಹಣದಲ್ಲಿ ಅರ್ಧ ಭಾಗ ಕೊಡ್ಲೇಬೇಕು. ಇಷ್ಟೇನಾ ಇಲ್ಲ ಇನ್ನೂ ಏನಾದ್ರೂ ಇದೆಯಾ? ರವಿ, ನೀನು ಅನುಭವಿಸಿ ನಿನ್ ತಂಗಿ ಅಂತ ಎಲ್ಲಾರ ಹತ್ರ ಹೇಳ್ಕೊಂಡು ನನ್ ಶೀಲ ಮಾರಿದಲ್ದೆ ತೋಟದಲ್ಲಿ ಅರ್ಧ ಭಾಗ ಬೇರೆ ಕೇಳ್ತೀಯಲ್ಲ. ನೀನೊಬ್ಬ ಮನುಷ್ಯನ. ಅಂದ್ರೆ ನೀನು ಹಣ ಕೊಡಲ್ಲ? ಒಂದಿನ ಪರಿಣಾಮ ಅದಕ್ಕೇನ್ ಬೇಕೋ ಎಲ್ಲ ಏರ್ಪಾಟ್ ಮಾಡಿದ್ದೀನಿ. ರವಿ, ಯು ಆರ್ ಟೂ ಲೇಟ್. ಲೇಯತ್ತಿಲ್ಲದ ಹೆಣ್ಣೆ. ಏನು ಹೆದರ್ಕೋಬೇಡ, ಎಲ್ರೂ ಮಲಕೊಂಡಿದ್ದಾರೆ. ಇಂಪಾರ್ಟೆಂಟ್ ವಿಷಯ. ಏನು ಅರ್ಧರಾತ್ರಿಲೇ? ಇಂಥ ಇಂಪಾರ್ಟೆಂಟ್ ವಿಷಯ ಅರ್ಧರಾತ್ರಿಲೇ ಆಗ್ಬೇಕಾದ. ಏನಯ್ಯ ಅದು? ಯಾಕೆ ಗಂಟ್ಲಿನ ಟೆಪ್ಪರ್ ಬಹಳ ಜೋರಾಗಿದೆಯಲ್ಲ, ಸ್ವಲ್ಪ ತಪ್ಪು ಮಾಡ್ಕೊಂಡು ಸಮಾಚಾರ ಕೇಳ್ಕೊ. ಈ ಪತ್ರದಲ್ಲಿ ಈ ಎಸ್ಟೇಟು, ಬಂಗ್ಲೆ, ಇಲ್ಲಿರೋ ಹಣ ಎಲ್ಲ ಅರ್ಥ ನನಗೆ ಸೇರ್ಬೇಕು ಅಂತ ಬರೆದಿದೆ. ಇದಕ್ಕೆ ನಿನ್ನ ಮುದ್ದು ಮಗ ಇದಾನಲ್ಲ ರಮೇಶ, ಅವನೊಂದು ರುಜು ಹಾಕ್ಸೋ ಭಾರ ನಿಂದು. ಇದಕ್ಕೆ ಎಡವಟ್ ಮಾಡಿದ್ರೆ ನಿನಗೆ ಗತಿ ಕಾಣಿಸೋ ಭಾರ ನಂದು. ಅಲ್ಲದಾನಪ್ಪ, ಇಷ್ಟು ಅವಸರ ಮಾಡಿದ್ರೆ ಹೇಗೆ? ರಮೇಶ್ ಬರ್ಲಿ, ಅವನಿಗೆ ಹೇಳಿ ನಿಧಾನವಾಗಿ ಎಲ್ಲ ಕೆಲಸ ಮಾಡಿ. ಹೇಳೋದು ಮುಖ್ಯ ಅಲ್ಲ, ರುಜು ಹಾಕ್ಸೋದು ಮುಖ್ಯ. ನೋಡು, ಲಾಯರ್ನ ರೆಡಿ ಮಾಡಿದ್ದೀನಿ, ಜೊತೆಗೆ 6 ಜನ ದಾಂಡಿಗರನ್ನು ದೊಣ್ಣೆ ಸಮೇತ ಬುಕ್ ಮಾಡಿದ್ದೀನಿ. ವಿಷಯ ಹೇಳಿದ್ದೀನಿ. ಬರ್ಲಾ? ಟಾಟಾ. ನನ್ನ ಬಾಡಿ ಗಾರ್ಡ್ ಗ್ರೂಪ್, ನನ್ನ ಗಾರ್ಡ್ ಮಾಡೋ ಬಾಡಿಗಳು ಸ್ಟಡಿ. ಅಂದ್ರೆ ಏನು ತಾಯಿ ಮಗ ಇಬ್ರು ಸೇರ್ಕೊಂಡು ನನಗೆ ಬಂಗನಾಮ ಹಾಕೋಕ್ ನೋಡಿದ್ದೀರಾ? ನೀವೇನ್ ಹೇಳ್ತಾ ಇದ್ದೀರಿ ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಆವತ್ತು ನೀನು ಕೈ ಮೇಲೆ ಕೈ ಮೀಲಾಯಿಸಿ ಕೊಟ್ಟ ಪ್ರಮಾಣದ ಕರಾರನಾಗೆ ಆಸ್ತಿಲಿ ಅರ್ಧ ಭಾಗ ನನಗೂ ಕೊಡ್ಲಿಲ್ಲ. ಅಲ್ಲಿ ನಿನ್ನ ಮಗ ರಮೇಶ್ ಅವನ ಪ್ಯಾದಿ ಸಂಧ್ಯಾಗ ಅರ್ಧ ಆಸ್ತಿನ ಬರ್ಕೊಟ್ಬಿಟ್ಟಿದ್ದಾನೆ. ಇದೆಲ್ಲ ನೋಡಿದ್ರೆ ನೀವಿಬ್ರು ಸೇರ್ಕೊಂಡು ನನ್ನ ಕೈಗೆ ಚಿಕ್ಕ ನಾಯಕ್ ನಡಿ ಚಿಪ್ಪೆ ಕೊಡೋದು ಅಂತ ಕಾಣ್ತಾ ಇದೆ. ಅದೆಲ್ಲ ಬೇಕಾಗಿಲ್ಲ. ಆ ಪತ್ರದಲ್ಲಿ ಇರೋ ಹಾಗೆ ಈಗ ನಿನ್ನ ಹತ್ರ ಇರೋ ಕ್ಯಾಶ್ ನಲ್ಲಿ ಅರ್ಧ ಭಾಗ ಮಡಗ್ಬಿಡು. ಇಲ್ಲ ಈ ಗ್ಯಾಂಗ್ ನಿಂದ ನೀನ್ ತಗೊಂಡೋಗಿ ಹ್ಯಾಂಗ್ ಮಾಡ್ತಾ. ಕೋಪ ಮಾಡ್ಕೋಬೇಡ, ಅವ್ರನ್ನೆಲ್ಲ ಕಳ್ಸ್ಬಿಡು. ನನ್ನ ಮಗ ಬೆಂಗಳೂರಿನಿಂದ ಬಂದ ತಕ್ಷಣ ನಿನ್ಗೇನ್ ಕೊಡ್ಬೇಕೋ ಬಿಡಿ ಕಾಸಿಲ್ದೆ ಕೊಟ್ಟು ಬಿಡ್ತೀನಿ. ನೋಡು, ಆ ನಿನ್ನ ಮಗ ಪಕ್ಕಡ ಅಲ್ಲಿಂದ ಬೀದಿಗೂ ಕಾಸಿಲ್ದೆ ಬರ್ತಾನೆ, ನಿನಗೆ ಮಕ್ಕೂದಿ ಕೂರುತ್ತಾನೆ, ಕಾಸ್ಕಂತೆ ನೋಡ್ಕೊಂಡು ಕುದುರೆ ಬಾಲ ಕಟ್ತಾನೆ. ಸ್ವಲ್ಪ ಹುಷಾರಾಗಿರು. ಸ್ವಾಮಿ ಲಾಯರ್ರೆ, ಬೆಳಗಾಗ ಎತ್ತು ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದೆ. ನಿಮ್ ಹೆಸರು ನವಕೋಟಿ, ನಾಟಿ ಬೀಡಿಗೂ ಕಾಸು ಸಿಗಲಿಲ್ಲ. ಬಿಡಿ ಬಡ್ಡಿನ ಬನ್ನೇರಘಟ್ಟ ಗುರುವೇ, ಇವ್ರಿಗೆಲ್ಲ ಕುಡಿಯೋಕೆ ಏನಾದ್ರು ಕೊಡು. ಲಾಸ್ಟ್ ವಾರ್ನಿಂಗ್, ಕಡೆ ಎಚ್ಚರಿಕೆ ಅಂದ್ರೆ ತಾಯಿ ನನ್ನ ಮಗ ಮೇಲೆ ಇಲ್ಲದ ಸಂಗದ ಹೇಳ್ತೀಯ? ನೀನ್ ಕಾಯಿ ಮುರಿಕಿ ನಾವು ಕೊಡ್ಲಿ. ಶಾಂತಲಕ್ಷ್ಮಿ, ನಿಧಾನ ತಯಾರಿ ತಗೋ. ಬಂದನ ನಿನ್ನ ಮಗ? ಇಲ್ಲ. ಶಾಂತಲಕ್ಷ್ಮಿ, ನಾನ್ ನಿನಗೆ ಕೊಟ್ಟ ಲಾಸ್ಟ್ ವಾರನ್ ಕಾರ್ಡ್ಗಳೆಲ್ಲ ಅಡ್ರೆಸ್ ಡೆಡ್ ಲ್ಯಾಂಡ್ ಪೋಸ್ಟ್ ಆಫೀಸ್ ಹೊರಟೋರು. ಈಗ ಉಳಿದಿರೋದು ಒಂದೇ ಲಾಸ್ಟ್.
ಆಸ್ತಿ ಅರ್ಧ ಭಾಗ ನನ್ನ ಕಡೆ ಜರುಗಲಿ, ಇಲ್ಲ ನಿನ್ನ ಹೆಣ ಹೊರಲಿ. ಮನೆಗಟ್ಟ ಎಲ್ಲ ಬರೋ ಇವತ್ತೊಂದು ಸಾಮಾನು ಒಂದು ಲಾರಿಗೆ ಹಾಕಿ ಎಲೆ ಕಮ ಕಮ ಕಪ್ಪನ ಬೆಟ್ಟಿಗೆ ನೀರ್ ಕೈ ಕೊಡು. ಕೈ ಮಾಡ್ಬಿಡಿ, ದಯವಿಟ್ಟು ಬಿಟ್ಬಿಡಿ ದಾಡಪ್ನವ್ರೆ, ದಯವಿಟ್ಟು ಬಿಟ್ಬಿಡಿ. ನಮ್ಮ ಯಜಮಾನ್ರು ಬಂದ್ರೆ ನಿಮಗೆ ಕೊಡ್ಬೇಕಾದ್ರೆ ನಾನು ಕೊಡಿಸ್ತೀನಿ ದಾಡಪ್ನವ್ರೆ, ನಾನು ಕೊಡಿಸ್ತೀನಿ. ಮಾತ್ರ ಕೈ ಮಾಡ್ಬಿಡಿ ದಾಡಪ್ನವ್ರೆ. ನೀನು ಹೋಗಮ್ಮ, ಹೋಗು. ಈ ಮಾರಿ ನೀನು ಅಡ್ಡ ಬರಬೇಡ. ನೀನು ಚಿನ್ನದಂತ ಹುಡುಗಿ, ನಿನ್ನ ಬಾಳನ್ನ ಹಾಳು ಮಾಡಿದವನೇ ನಾನು. ನನಗಿಂತ ಹೆಚ್ಚಾಗಿ ಇದಾಳೆ ನೋಡಿ ಈ ನಿಮ್ಮತ್ತೆ. ಆ ಹಾವಿಗೆ ಹಲ್ನಲ್ಲಿ ವಿಷ, ಚೇಳಿಗೆ ಬಾಲ್ದಲ್ಲಿ ವಿಷ, ಈ ನಿಮ್ಮ ಅತ್ತೆಗೆ ಉಂಗುಟದಿಂದ ಇದು ನೆತ್ತಿವರೆಗೂ ವಿಷ. ಇಂಥ ಕ್ರಿಮಿನ ನಾನು ಸುಮ್ಮನೆ ಬಿಡಬಾರ್ದು. ಹೋಗಮ್ಮ, ಇನ್ನೊಂದು ಕ್ಷಣ ನೀನು ಈ ಜಾಗದಲ್ಲಿ ಇರೋದು ಬೇಡ. ಹೋಗಮ್ಮ, ಹೋಗು. ದಾನಪ್ಪ, ಏನಪ್ಪ ಯು ಆರ್ ಅಂಡರ್ ಅರೆಸ್ಟ್. ಸಂತೋಷ, ಬಹಳ ಸಂತೋಷ. ಕಿಟ್ಟು, ದೋಸ್ತಿಯಾಗಿತ್ಕೊಂಡೇ ಹಾಕಿದ್ಯಾ ನನಗೆ ಪಟ್ಟು. ದಾನಪ್ಪ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಮೀನಾ ಆನಂದನಿಗೆ ನೀನ್ ಮಾಡಿರೋ ಅನ್ಯಾಯಕ್ಕೆ ಈಗ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ಆಯ್ತು, ನಾನು ಹಾವನ್ನು ನೋಡ್ದು ಹದ್ದಿಗೆ ಹಾಕದೆ, ನೀನು ಈ ಹದ್ದನ್ನು ನೋಡ್ದು ಗೊಬ್ಬರಕ್ಕೆ ಹಾಕ್ತಾ ಇದೀಯಾ. ಬೇಡೋ, ಅನುಭವಿಸ್ತೇನೆ, ಬೇಡೋ. ಕಿಟ್ಟು, ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡಪ್ಪ. ಮೀನಾ, ನೀನಾದ್ರೂ ಒಂದ್ ಸ್ವಲ್ಪ ಹೇಳಿ ನನ್ನ ಮಾನ ಕಾಪಾಡಮ್ಮ. ಇಲ್ಲಮ್ಮ, ನಿನ್ನನ್ನು ಕಾಪಾಡೋ ಕಾಲ ಇನ್ನೂ ಬಂದಿಲ್ಲ. ನನಗೂ ನಿನಗೂ ಇದ್ರಲ್ವೇ ಮಾನ ಕಾಪಾಡೋಕೆ. ಸ್ವಾಮಿ, ನಾನು ಒಬ್ರೇನೆ. ಹೌದು, ಒಬ್ಬನೇ ಶಕಿನಿ. ಕರೆಕ್ಟ್ ಸರ್. ನಾನು ಮಹಾಭಾರತದ ಶಕುನಿ ಆದ್ರೆ ನನ್ನಿಂದ ಪಾಂಡವರು ವನವಾಸಕ್ಕೆ ಹೋದ್ರು. ಇಲ್ಲಿದ್ದಾಳೆ ನೋಡಿ ರಾಮಾಯಣದ ಮಂತ್ರೆ, ಇವಳಿಂದ ಶ್ರೀರಾಮಚಂದ್ರನೇ ವನವಾಸಕ್ಕೆ ಹೋದ. ಅಂದಾಗೆ ನಮ್ಮಿಬ್ರು ಸಬ್ಜೆಕ್ಟ್ ಬೇರೆ, ಕ್ಲಾಸ್ ಒಂದೇ. ಆದ್ರಿಂದ ಕರ್ಕೊಳ್ಳಿ ಈ ನನ್ನ ಕ್ಲಾಸ್ ಮೆಟ್ಟನ್ನ ಹಾಕಿ ಇವಳಿಗೊಂದ್ ಜೊತೆ ಚಂದ್ರಲೋಕದ ಕೈ ಬಳೆ. ಇವು ಸ್ಕೌಂಡ್ರು. ನಾನೊಬ್ನೇ ಸ್ಕೌಂಡ್ರಲ್ಲೇ, ನನ್ನ ಜೊತೆ ಇನ್ನೂ 4 ಜನ ದಾಂಡಿಗರಿದ್ದಾರೆ ಒಳಗೆ, ಅವ್ರನ್ನು ಕರ್ಕೊಳ್ಳಿ. ಹೇ ಸುಖನಿವಾಸ, ನಿನ್ನ ನಂಬಿಕೊಂಡಿದ್ದಕ್ಕೆ ಆಯ್ತು ಜೈಲವಾಸ. ಗುಡ್ ಬೈ. ನಾನ್ ರೆಡಿ ರೀ, ನೀವು ನಡೀರಿ. ನನ್ನ ಕನಸಲ್ಲೂ ನೆನಪಿರ್ಲಿಲ್ಲ. ನಾನು ಎಲ್ಲಿ ಹಾಳಾಗೋಗಿದ್ದಾರೋ ಏನೋ. ಮಗನೇ ಬಂದಿಯಪ್ಪ, ಮಗನೇ ಬಂದಿಯ. ಅಳಿಯ ಮನೆ ತೊಯ್ಯ ಅಂತಾರೆ. ನೀನು ಮಗನಾಗಿ ನನ್ನ ಮನೆಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ನಾಳೆ ಜಪ್ತಿಗೆ ಬರ್ತಾರಂತೆ ಕಣೋ, ಸರಿಕ್ಕೆ ತೋರ್ತಾ ಇಲ್ಲ. ಹಾಳು ರೇತಲ್ಲಿ ಹಣ ಎಲ್ಲ ಕಳ್ಸ್ಬಿಡಿ. ನೀನು ಮುಖಕ್ಕೆ ಮುಚ್ಚಬಾಯಿ. ಎಲ್ಲ ನೀನೇ ನನ್ನ ಮೀನಾಳ ಪ್ರೀತಿ ಹುಡಿ ಹಿಂಡಿ, ನೀನು ಮಾತ್ರ ಸಂತೋಷ ಸಾಮ್ರಾಜ್ಯದಲ್ಲಿ ತೇಲಾಟ ನನ್ನ ಬಾಳ್ಯ ಮುಳುಗಿಸ್ಬಿಟ್ಟಮ್ಮ, ಮುಳುಗಿಸ್ಬಿಟ್ಟು. ಆ ರವಿ ಸ್ನೇಹ ಮುಂದುವರ್ಸ್ಕೊಳ್ಳೋದು ನೀನೇ ತಾನೆ. ನೀನು ನನ್ನ ಪಾಲಿ ತಾಯಿ ಅಲ್ಲಮ್ಮ, ತಾಯಿ ಅಲ್ಲ, ಕಂಟಿಗೆ. ಹೋಗ್ತೀನಮ್ಮ, ಹೋಗ್ತೀನಿ. ರವಿ ನಿನಗಿಂತ ಬುದ್ಧಿವಂತ. ಮರ್ಯಾದೆಯಿಂದ ಕೊಟ್ಬಿಡು. ಕೊಡಲ್ಲ ರವಿ, ಬೇಡ. ಸಂಧ್ಯಾ, ಕೊಟ್ಬಿಡು. ಕೊಡಲ್ಲ, ಬೇಡ. ಸಂಧ್ಯಾ, ಕೊಡು. ಸಂಧ್ಯಾ, ರವಿ ಕೊಡು. ಸಂಧ್ಯಾ, ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಬೇಡ ರವಿ, ಒಳ್ಳೆ ಮಾತಲ್ಲಿ ಕೊಟ್ಬಿಡು. ಕೊಡ್ಬೇಡ ರವಿ. ಕೊಡಲ್ಲ, ರವಿ, ಕೊಡಲ್ಲ. ರವಿ,
ರವಿ, ಸಂಧ್ಯೆಯಲ್ಲಿ ರಮೇಶ್, ಸಂಧ್ಯಾ ಸೂಳೆ ನನ್ನ ತಂಗಿ ಅಲ್ಲ. ರಮೇಶ್, ಅವಳು ಕೊಲೆ ಮಾಡುತ್ತೆ. ನಿನಗೆ ಮೋಸ ಮಾಡಿದ್ದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಏನಮ್ಮ ಇದು? ನನಗೂ ಈ ಮನೆಗೂ ಋಣ ತೀರೋಯ್ತು ಕಣ. ಹೌದಪ್ಪ. ಮೀನಾ, ನಿಮ್ಮ ಅಣ್ಣನ ಕರ್ಕೊಂಡ್ ಬರ್ತೇನೆ, ಹೋಗಿ. ಅಳ್ಬೇಡ ಬೇಡ, ಅಳ್ಬೇಡ. ಬೇಗ ಬಂದ್ಬಿಟ್ಟು ಇಲ್ಲಾಂದ್ರೆ ನೋಡೋ ಆಸೆ ಏನೋ ಇದೆ. ಆಗ್ತಾ ಇಲ್ಲ. ಸರಿ, ಹಾಗಾದ್ರೆ ನಾನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೇನೆ. ಅಮ್ಮ, ಸ್ವಲ್ಪ ನೋಡ್ತಾ ಇರ. ಬೇಗ ಬೇಗ ಕರ್ಕೊಂಡ್ ಬರ್ತೀನಿ. ಬೇಗ ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ. ರಮೇಶ್, ನಾನು ಬಿಟ್ಟು ಹೋಗ್ಬೇಡ. ನಾನು ಮಾಡ್ತೀನಿ ಕಣ, ನಾನು ಮಾಡ್ತೀನಿ. ನಮ್ಮ ಆನಂದರಾಯರಿಗೆ ಮೋಸ ಮಾಡಿದ್ದಕ್ಕೆ ದೇವ್ರು ಆ ಶಾಂತಲಕ್ಷ್ಮಮ್ಮನಿಗೆ ಬೀದಿ ನಾಯಿ ಪಾಡ್ಕೊಟ್ಟ. ನೋಡಿದ್ಯಾ? ಮೀನಾ, ಅಳ್ಬೇಡಮ್ಮ, ಒಳಗಡೆ ಹೋಗಿ ಸುಧಾರಿಸ್ಕೊ. ಏನು, ನಾನು ಮತ್ತೆ ಈ ಮನೆ ಒಳಗೆ? ಹೌದಮ್ಮ. ಯಾಕ್ರಮ್ಮ ಯೋಚನೆ ಮಾಡ್ತೀರಿ? ಹಿಂದೆ ನಿಮ್ಮಣ್ಣ ಮಾಡಿರ್ತಕ್ಕಂಥ ದೊಡ್ಡ ಉಪಕಾರದಿಂದ ನಾನು ಭಾರಿ ಶ್ರೀಮಂತನಾಗಿದ್ದೀನಿ. ಈ ಸುಖನಿವಾಸವನ್ನು ನಾನೇ ಕೊಂಡ್ಕೊಂಡಿದ್ರು ಕೂಡ ಇಲ್ಲಿ ಸುಖವಾಗಿ ಬಾಳ್ಬೇಕಾದ್ರೆ ನೀವಮ್ಮ. ನಡೀರಿ, ಒಳಗೆ ನಡೀರಿ. ಇಟ್ಟು ಒಳಗೆ ಕರ್ಕೊಂಡ್ರಿ. ನಾನು ಪೇಟೆಗೆ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ.
ಮೀನಾ 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 ನಾನಮ್ಮ ನಾನಮ್ಮ ನಿಮ್ಮಣ್ಣ ನಾನಮ್ಮ ಮೀನಾ 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 ನನಗೆ ಕ್ಷಮಿಸ್ಬಿಡು ಮೀನಾ ನನಗೆ ಕ್ಷಮಿಸ್ಬಿಡು ಮೀನಾ 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 ಮೀನಾ